ಆಕಾಶವಾಣಿ ಹಾಸನ. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳು. ಭಾಗವಹಿಸುತ್ತಾರೆ ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ ಪುರಂ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರತಿ ವಾರವೂ ಕೂಡ ಬುಧವಾರ ಮುಂಜಾನೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮವನ್ನು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತು 3ನೆಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ವೈದ್ಯರು ಆಗಲೇ ಹೇಳ್ತಾ ಇದ್ರು, ನಮ್ಮ ದೇಹದ ಯಾವುದೇ ಅಂಗಗಳಿಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಮತ್ತೆ ಸರಿಪಡಿಸಬಹುದು. ಆದರೆ ಮೆದುಳಿಗೆ ಆಗುವಂತಹ ಗಾಯ ಇದೆಯಲ್ಲ, ಅದು ನಮ್ಮ ದೇಹದ ಬೇರೆ ಭಾಗದಲ್ಲಿ ಇರತಕ್ಕಂತಹ ಅಂಗಾಂಗಗಳನ್ನು ಕೂಡ ನಿಷ್ಕ್ರಿಯ ಮಾಡುತ್ತೆ, ಕೆಲಸವನ್ನು ಮಾಡದ ಹಾಗೆ ಮಾಡುತ್ತೆ. ಹಾಗಾಗಿ ಮೆದುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಜಾಗ್ರತೆಯನ್ನು ವಹಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಈ ಒಂದು ಕಾರಣದಿಂದಲೇ ನಾವಿವತ್ತು ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳು ಅನ್ನುವಂತಹ ವಿಚಾರಗಳನ್ನು ಆಯ್ಕೆಯನ್ನು ಮಾಡಿಕೊಂಡು ನೇರ ಫೋನ್-ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ವೈದ್ಯರು ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳು ಯಾವ್ಯಾವು ಅನ್ನುವಂಥ ಒಂದು ಪರಿಚಯವನ್ನು ಆರಂಭದ ಒಂದು 10 ನಿಮಿಷಗಳ ಕಾಲ ಮಾಡಿಕೊಡ್ತಾರೆ. ಆನಂತರ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನೀವು ದೂರವಾಣಿ ಕರೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246289, ಮತ್ತೊಂದು ಸಂಖ್ಯೆ 245258, STD ಕೋಡ್ ಸಂಖ್ಯೆ 08172. ನಾನು ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 246289, ಮತ್ತೊಂದು ಸಂಖ್ಯೆ 245258. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೆದುಳು ಮತ್ತು ನರರೋಗಶಾಸ್ತ್ರ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸಾಮಾನ್ಯವಾಗಿ ನಮಗೆ ಮೆದುಳು ಅನ್ನುವಂಥದ್ದು ಅಷ್ಟೇ ಗೊತ್ತು ಸರ್. ಮೆದುಳಿನ ಸುತ್ತಮುತ್ತ, ಮೆದುಳಿನ ಒಳಗೆ ಏನೇನೋ ಇರುತ್ತೆ ಅನ್ನೋಂಥದ್ದನ್ನು ನೀವು ಆಗಲೇ ನಮಗೆ ನನ್ನ ಹತ್ರ ಹೇಳ್ತಾ ಇದ್ರಿ. ಬಹಳ ಆಸಕ್ತಿದಾಯಕವಾಗಿತ್ತು. ಮೆದುಳಿನ ಒಂದು ಪರಿಸರ ಹೆಂಗಿರುತ್ತೆ ಅನ್ನೋಂಥ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೆದುಳು ಅತ್ಯಂತ ಮುಖ್ಯವಾದ ಅಂಗ. ಯಾಕಂತ ಹೇಳಿದ್ರೆ ಪ್ರಜ್ಞಾಸ್ಥಿತಿ, ನಾವೀಗೇನು ಪ್ರಜ್ಞಾಸ್ಥಿತಿಲಿ ಇದ್ದೀವಿ ಅದಕ್ಕೆ ಕಾರಣನೇ ಮೆದುಳು. ಮತ್ತೆ ಎರಡನೇದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ, ಮೆದುಳು ನಮ್ಮ ದೇಹದಲ್ಲಿರುವಂತಹ ಇತರ ಎಲ್ಲ ಅಂಗಾಂಗಗಳನ್ನು ಕೂಡ ಅದು ಕಂಟ್ರೋಲ್ ಮಾಡುವಂಥದ್ದು. ಎಲ್ಲ ಅಂಗಾಂಗಗಳನ್ನು ಕೂಡ. ಹೌದು. ಹಾಗಾಗಿ ಯಾವುದೇ ಅಂಗಕ್ಕೆ ತೊಂದರೆ ಆದರೂ ಕೂಡ ನಾವು ಆ ಅಂಗಕ್ಕೆ ತಕ್ಕ ಹಾಗೆ ನಾವು ಔಷಧಿಯನ್ನು ಕೊಡಬಹುದು. ಆದರೆ ಮೆದುಳಿಗೆ ಪೆಟ್ಟಾಯಿತು, ಮೆದುಳಿಗೆ ತೊಂದರೆ ಆಯಿತು ಅಂತ ಅನ್ನೋದಾದ್ರೆ ಆಗ ಉಳಿದ ಎಲ್ಲ ಅಂಗಾಂಗಗಳಿಗೂ ತೊಂದರೆ ಉಂಟಾಗಿ ಆ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡದೆ ದೇಹ ನಿಷ್ಕ್ರಿಯ ಆಗ್ಬಿಡುತ್ತೆ. ಹಾಗಾಗಿ ಈ ಮೆದುಳಿನ ಸಮಸ್ಯೆ ಅನ್ನುವಂಥದ್ದು ಕೇವಲ ಆ ಅಂಗಕ್ಕೆ ಬಂದಂಥ ಸಮಸ್ಯೆ ಮಾತ್ರ ಆಗಿರದೆ ಇಡೀ ದೇಹಕ್ಕೆ ತೊಂದರೆ ಆಗುವಂತಹ ಸಮಸ್ಯೆ. ಹೌದು. ಹಾಗಾಗಿ ಈಗ ಮೆದುಳನ್ನ ಅಂಗ ರಚನೆಯನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ತಿಳ್ಕೊಂಡ್ರೆ ನಮಗೆ ಇನ್ನು ಮುಂದೆ ಅದರ ತೊಂದರೆಗಳನ್ನು ಸುಲಭವಾಗಿ ನಾವು ಅರ್ಥ ಮಾಡಬಹುದು, ಮತ್ತೆ ಆಗುವಂತಹ ತೊಂದರೆಗಳನ್ನು ತಪ್ಪಿಸಬಹುದು, ತಡೆಗಟ್ಟಬಹುದು. ಖಂಡಿತ. ಮುಖ್ಯವಾಗಿ ನಮ್ಗೆ ಗೊತ್ತಿರೋ ಹಾಗೆ ತಲೆಯ ಭಾಗದಲ್ಲಿರುವಂತದ್ದು ಬುರುಡೆ ಅಥವಾ ನಾವು ಸ್ಕಲ್ ಅಂತ ಹೇಳ್ತೀವಿ. ಹೌದು, ಸಾಮಾನ್ಯ ಚಿತ್ರಗಳಲ್ಲಿ ನೋಡಿರ್ತೀವಿ. ಹೌದು, ಬುರುಡೆ. ಆ ಸ್ಕಲ್ ಬೋನ್, ಆ ಬುರುಡೆ ಒಳಗಡೆ ಇರುವಂತದ್ದು ಮೆದುಳು. ಆ ಸ್ಕಲ್ ಬೋನ್ ಒಳಗೆ ನಾವು ಮೆದುಳಿನ ಮೇಲ್ಗಡೆ ಇರುವಂತಹ 3 ಪದರಗಳನ್ನು ಹೇಳ್ತೀವಿ: ಡ್ಯೂರಾ ಮ್ಯಾಟರ್, ಅರೆಕ್ನಾಯ್ಡ್ ಮ್ಯಾಟರ್, ಪಯಾ ಮ್ಯಾಟರ್ ಅಂತ. ತದನಂತರ ಅದರ ಒಳಗೆ ಹೋದ್ರೆ ಮೆದುಳಿನ ಸುತ್ತ ಮತ್ತು ಮೆದುಳಿನ ಒಳಗೆ, ಮೆದುಳಿನ ಸುತ್ತ ಒಂದು
ದ್ರವ ಇರುತ್ತೆ, ಅದನ್ನ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಮೆದುಳು ಅನ್ನುವಂಥದ್ದು ಒಂದು ಫುಟ್ಬಾಲ್ ಅಂತ ನಾವು ಭಾವಿಸ್ಕೊಂಡ್ರೆ ಅದು ಅದರ ಸುತ್ತ ನೀರಿನಲ್ಲಿ ತೇಲುತ್ತಾ ಇದೆ. ಹಾಗಾಗಿ ಮೆದುಳಿನ ತೂಕ ಸರಿಸುಮಾರು 1.5 kg ತೂಕ ಇದೆ. ಆದ್ರೆ ಅದರ ಸುತ್ತ, ಮೆದುಳಿನ ಸುತ್ತ ನೀರಿರೋದ್ರಿಂದ ಆ ತೂಕದ ನಮ್ಗೆ ಭಾಸ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ತೇಲ್ತಾ ಇದೆ, ಮೆದುಳು ತೇಲ್ತಾ ಇದೆ. ತದನಂತರ ಒಳಗಡೆ ನಮ್ಗೆ ಇರುವಂತದ್ದು ಮೆದುಳಲ್ಲಿ ಮುಖ್ಯವಾಗಿ ನರಕೋಶಗಳು, ನ್ಯೂರಾನ್ಸ್ ಅಂತ ಹೇಳ್ತೀವಿ. ಮತ್ತೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಸಪೋರ್ಟಿಂಗ್ ಸೆಲ್ಸ್, ಗ್ಲಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಮತ್ತೆ ರಕ್ತನಾಳಗಳು. ಇದಿಷ್ಟು ರಚನೆ ನಮ್ಮ ಮೆದುಳಿನ ರಚನೆ. ತದನಂತರ ಮೆದುಳಿನ ಹಿಂಭಾಗದಲ್ಲಿ ಸಣ್ಣ ಮೆದುಳು ಅಂತ ಹೇಳ್ತೀವಿ, ಸೆರೆಬೆಲಮ್ ಅಂತ ಕರಿತೀವಿ. ನಂತರ ಆ ಮೆಡುಲ್ಲಾ ಅಂತ ಏನ್ ಹೇಳ್ತೀವಿ, ಅದರಿಂದ ಅದೇ ಮೆದುಳು ನಮ್ಮ ದೇಹದಲ್ಲಿ ಬೆನ್ನು ಹುರಿ ಅಥವಾ ಸ್ಪೈನಲ್ ಕಾರ್ಡ್ ಆಗಿ ಅದು ಮುಂದುವರಿಯುತ್ತೆ, ಬೆಳವಣಿಗೆ ಹೊಂದುತ್ತೆ. ಹೌದು. ಹಾಗಾಗಿ ಈ ಮೆದುಳು ಮತ್ತು ಬೆನ್ನು ಹುರಿ ಎರಡಕ್ಕೂ ಒಂದು ಅವಿನಾಭಾವ ಸಂಬಂಧ. ಇದು ಎಲ್ಲವನ್ನೂ ಕೂಡ ಒಂದು ಕವಚದ ಒಳಗೆ, ಅಂದ್ರೆ ಅದು ಡ್ಯೂರಾ ಮ್ಯಾಟರ್ ಅಂತ ನಾವೇನ್ ಹೇಳ್ತೀವಿ, ಅದರೊಳಗಡೆ ಮೆದುಳು ಇದೆ, ಸುರಕ್ಷಿತವಾಗಿದೆ. ಈಗ ಈ ಯಾವುದೇ ಅಂಗಾಂಗಗಳಿಗೆ, ಮೆದುಳಲ್ಲಿ ಇರುವಂತಹ, ಮೆದುಳು ಸುತ್ತಮುತ್ತ ಇರುವಂತದ್ದು ಯಾವುದಕ್ಕಾದ್ರೂ ಯಾವುದೇ ರೀತಿಯ ತೊಂದರೆ ಉಂಟಾದ್ರೂ ಕೂಡ ಮೆದುಳಿಗೆ ತೊಂದರೆ ಆಗುತ್ತೆ. ಆಗ ಬೇರೆ ಬೇರೆ ಕಾಯಿಲೆಗಳು, ಬೇರೆ ಬೇರೆ ತೊಂದರೆಗಳಿಂದ ಮೆದುಳಿಗೆ ತೊಂದರೆ ಆದಾಗ ಬೇರೆ ಬೇರೆ ರೀತಿಯ ರೋಗ ಲಕ್ಷಣಗಳನ್ನು ನಾವು ನೋಡ್ಲಿಕ್ಕೆ ಬರುತ್ತೆ. ಮುಖ್ಯವಾದ, ನಾವು ಎಲ್ಲವೂ ಅತ್ಯಂತ ಭಯಾನಕವಾದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಮೆದುಳು ನಿಷ್ಕ್ರಿಯ ಆಗುವಂಥದ್ದು. ಅಂದ್ರೆ ಇದೆಲ್ಲವೂ ಕಡೆಗೆ ಮೆದುಳು ನಿಷ್ಕ್ರಿಯ ಆಯಿತು ಅಂತ ಹೇಳಿದ್ರೆ ಆಗ ನಾವು ಅದನ್ನ ಕೋಮಾ ಅಂತ ಕರಿತೀವಿ, ಕೋಮಾ ಸ್ಥಿತಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆ ಸ್ಥಿತಿಯನ್ನ ತಲುಪಿದ ಮೇಲೆ ಬಹಳ ಕಷ್ಟದಿಂದ ನಾವು ಬಹಳಷ್ಟು ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆಗಳ ಮೂಲಕ ನಾವು ರೋಗಿಯನ್ನ ಮತ್ತೆ ಗುಣಪಡಿಸಲಿಕ್ಕೆ ಬಹಳ ತೊಂದರೆಗಳಿದೆ. ಯಾಕಂತ ಹೇಳಿದ್ರೆ, ಒಂದು ಸಲ ನರಕೋಶಗಳು, ಜೀವಕೋಶಗಳು ಸತ್ತು ಹೋಯ್ತು ಅಂತಂದ್ರೆ ಮತ್ತೆ ಅದು ಹುಟ್ಟೋದಿಲ್ಲ. ಹೇಗೆ ನಮ್ಗೀಗ ಮೂಳೆ ಮುರಿದ್ರೆ 2 ತಿಂಗಳಲ್ಲಿ ನಾವು ಜಾಯಿಂಟ್ ಆಗುತ್ತೆ. ಹೌದು. ಅದೇ ರೀತಿ ಏನಾದ್ರು ಮಾಂಸಖಂಡಕ್ಕೆ ಏಟಾಯ್ತು ಅಂದ್ರೆ ಮಾಂಸ ಬೆಳೆಯುತ್ತೆ. ಚರ್ಮನೂ ಅಷ್ಟೇ. ಚರ್ಮಕ್ಕೆ ನಾವು ಹೊಲಿಗೆ ಹಾಕ್ತಿವಿ, ಅದು 10 ದಿನದಲ್ಲಿ, 1 ವಾರದಲ್ಲಿ, 10 ದಿನದಲ್ಲಿ ಮತ್ತೆ ಕೂಡ್ಕೊಳ್ಳುತ್ತೆ. ಆದ್ರೆ ಮೆದುಳಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಮ್ಮೆ ಮಗುವಿನ ಜನನ ಆಯಿತು ಅಂತಂದ್ಮೇಲೆ ಮೆದುಳಿನ ಜೀವಕೋಶಗಳು ಅಲ್ಲಿಗೆ ಬೆಳವಣಿಗೆಗೆ ಅಂದ್ರೆ ಅಲ್ಲಿಂದ ಜೀವಕೋಶಗಳು ಹೆಚ್ಚಾಗೋದಿಲ್ಲ. 1 ಇದ್ದಿದ್ದು 2 ಆಗೋದು, 2 ಇದ್ದಿದ್ದು 4 ಆಗೋದು, ಈ ರೀತಿ ಜೀವಕೋಶಗಳು ಉತ್ಪತ್ತಿ ಆಗೋದು ನಿಂತು ಹೋಗುತ್ತೆ. ಅಂದ್ರೆ ನಮ್ಮ ದೇಹ ಬೆಳವಣಿಗೆ ಹೊಂದುತ್ತೆ, ಬೇರೆ ಬೇರೆ ಅಂಗಗಳು ಬೆಳವಣಿಗೆ. ಹೌದು. ಇಲ್ಲಿ ನರಗಳ ಜೀವಕೋಶಗಳು, ನರಕೋಶಗಳು ಅಂತ ನಾವೇನ್ ಕರಿತೀವಿ, ನ್ಯೂರಾನ್ಸ್, ಮಗು ಬೆಳೀತಿದ್ದ ಹಾಗೆ ಅದು ಉದ್ದ ಆಗ್ತಾ ಹೋಗುತ್ತೆ ಹೊರತು ಬೆಳೆಯಲ್ಲ, ಸಂಖ್ಯೆ ಹೆಚ್ಚಾಗೋದಿಲ್ಲ. ಹಾಗಾಗಿ ಹುಟ್ಟಿದಾಗ ಒಂದು ಮಗುವಿನ ಮೆದುಳಲ್ಲಿ ಎಷ್ಟು ನರಕೋಶಗಳಿದೆಯೋ ಅಲ್ಲಿಂದ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಲಾಂತರದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಉದ್ದ ಆಗುತ್ತೆ, ಬೆಳವಣಿಗೆ ಆದಾಗ ನರಗಳು ಉದ್ದ ಆಗ್ತಾ ಹೋಗುತ್ತೆ. ಅದು ಒಂದೇ ಜೀವಕೋಶ ಉದ್ದ ಆಗುವಂಥದ್ದೇ ಹೊರತು ಒಂದಿದ್ದು ಸಂಖ್ಯೆ 2 ಆಗಿ 2 ಇದ್ದಿದ್ದು 4 ಆಗುವಂತ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಮೆದುಳು ಅತ್ಯಂತ ಸೂಕ್ಷ್ಮ. ಹಾಗಾಗಿ ಒಂದು ವೇಳೆ ಏನಾದ್ರೂ ಮೆದುಳಿಗೆ ತೊಂದರೆ ಆದ್ರೆ ಆ ಜೀವಕೋಶಗಳು ಅಲ್ಲಿಗೆ ನಾಶ ಆಯಿತು ಅಂದ್ರೆ ನಮ್ಮ ಜೀವಕೋಶಗಳು ಕಡಿಮೆ ಆಗ್ತಾ ಬರುತ್ತೆ. ಮೆದುಳು ಯಾವ ರೀತಿ ಒಂದು ಅಂಗ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರಬಹುದು, ಮೆದುಳಿನ ಎಡಭಾಗ ನಮ್ಮ ದೇಹದ ಬಲಭಾಗವನ್ನ ನಿಯಂತ್ರಣ ಮಾಡುತ್ತೆ. ಅದೇ ರೀತಿ ಮೆದುಳಿನ ಬಲಭಾಗ ನಮ್ಮ ದೇಹದ ಎಡಭಾಗವನ್ನ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಮತ್ತೆ ಮೆದುಳಿನ ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಪೆಷಲೈಸ್ಡ್ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಕೆಲವು ಜೀವಕೋಶಗಳು ನಮ್ಮ ದೇಹದಲ್ಲಿರುವಂತಹ, ನಾವೇನು ಈ ಕೈಗಳು, ಕಾಲುಗಳು, ಇವುಗಳಲ್ಲಿ ನಾವು ಏನು ಸ್ನಾಯುಗಳಿದೆ ಅದು ನಿಯಂತ್ರಣ ಮಾಡುವಂಥದ್ದು. ಅದಕ್ಕೆ ಬೇಕಾದಂತಹ ಒಂದು ಸ್ಥಳ ಇದೆ. ನಾವು ಇದನ್ನೆಲ್ಲ ಬ್ರಾಡ್ಮ್ಯಾನ್ಸ್ ಏರಿಯಾಸ್ ಅಂತ ಹೇಳಿ ನಾವು ಅದನ್ನ ವಿಂಗಡಿಸ್ತೇವೆ. ಏರಿಯಾ ನಂಬರ್ 1, ಏರಿಯಾ ನಂಬರ್ 2 ಅಂತ ಹೇಳಿ, ಈ ರೀತಿ ಇತ್ಯಾದಿ 50 ಆ ರೀತಿ ಸಂಖ್ಯೆಗಳಿದೆ.
ಹೀಗೆ ಈ ಮೆದುಳಿಗೆ ಸಂಬಂಧಪಟ್ಟಂತಹ ಅನೇಕ ಆಸಕ್ತಿದಾಯಕವಾದಂಥ ಸಂಗತಿಗಳಿದ್ದಾವೆ ಸರ್. ನಮಗೆ ಮೆದುಳಷ್ಟೇ ಗೊತ್ತು, ಮೆದುಳಿನ ದ್ರವವೂ ಗೊತ್ತಿರಲಿಲ್ಲ, ಮೆದುಳಿನ ಹಿಂಭಾಗ ಗೊತ್ತಿರಲಿಲ್ಲ, ಮುಂಭಾಗ ಗೊತ್ತಿರಲಿಲ್ಲ. ಈ ಥರದ ಅನೇಕ ಸಂಗತಿಗಳನ್ನು ಇನ್ನೂ ಪರಿಚಯವನ್ನು ಮಾಡಿಕೊಳ್ಳೋಣ. ನಮ್ಮ ಕೇಳುಗರು ಕರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ. ಹಾಗಾಗಿ ಅವರ ಸಮಸ್ಯೆಗಳೇನಿದ್ದಾವೆ, ಅವ್ರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇನ್ನೊಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಕೇಳುಗರೆ, ತಮ್ಮ ಗಮನಕ್ಕಾಗಿ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಡಾಕ್ಟರ್ ಹರ್ಷ ಸುರೇಶ್ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ನಮಗೆ ದೂರವಾಣಿ ಕರೆಗಳನ್ನ ಮಾಡಬೇಕಾಗುತ್ತೆ. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246289, ಮತ್ತೊಂದು ಸಂಖ್ಯೆ 245258, STD ಕೋಡ್ ಸಂಖ್ಯೆ 08172. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ನೀವು ವೈದ್ಯರೊಂದಿಗೆ ನೇರವಾಗಿ ಸಂವಾದವನ್ನ ಮಾಡಿ. ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ನಾನು ಚಂದ್ರಾಪಟ್ಟಣ ತಾಲೂಕು ಹಿರಿಯೂರ್ಕೊಪ್ಪದಿಂದ KB ಲಿಂಗರಾಜ್ ಮಾತಾಡ್ತಾ ಇದ್ದೀನಿ ಸರ್. ಮಾತಾಡಿ KB ಲಿಂಗರಾಜ್ ಅವರೇ. ಸರ್, ಈಗ ನನ್ನ ಏನ್ ಸಮಸ್ಯೆ ಅಂದ್ರೆ ಈ ದೇಹ ತೂಕನ ಕಡಿಮೆ ಮಾಡ್ಬೇಕು ಅಂತ ಒಂದೊಂದ್ಸಲ ಉಪವಾಸ ಮಾಡ್ತೀನಿ ಸರ್. ಆವಾಗ ಏನಾಗುತ್ತೆ, ತಲೆನೋವು ಬರ್ತದೆ. ಇದಕ್ಕೂ ಏನೋ ಸಂಬಂಧ ಇದೆಯಾ ಅಂತ ನಾನು ಆಹಾರ ಏನಂದ್ರೆ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋ ಆಸೆಗೋಸ್ಕರ ಒಂದೊಂದು ವಾರಕ್ಕೆ ಒಂದಿನ ಉಪವಾಸ ಮಾಡ್ಬೇಕು ಅಂತ ಮಾಡ್ತೀನಿ. ಅದೇನಾಗುತ್ತೆ, ಉಪವಾಸ ಮಾಡದ ನೆಕ್ಸ್ಟ್ ಡೇ ತಲೆನೋವು ಬರ್ತದೆ. ಅವತ್ತು ಬರೋದಿಲ್ವಾ? ನೆಕ್ಸ್ಟ್ ಡೇ ಬರ್ತದೆ. ನೆಕ್ಸ್ಟ್ ಡೇ ಬರುತ್ತೆ. ನೆಕ್ಸ್ಟ್ ಡೇ ಬರ್ತದೆ. ಆಮೇಲೆ ಏನಾಗುತ್ತೆ, ಇದು ಹಿಂಭಾಗ, ತಲೆ ಹಿಂಭಾಗ ಬರ್ತದೆ. ಅದಕ್ಕೆ ನಾವ್ ಎರಡನ್ನೂ ದೇಹ ಮತ್ತೆ ಮಿದುಳು ನಿಯಂತ್ರಣ ಮಾಡೋದು ಹೇಗೆ ಅಂತ ಒಂಚೂರು ಮಾಹಿತಿ ಬೇಕು. ಕೊಡ್ತಾರೆ ಡಾಕ್ಟರ್, ನಿಮ್ ಜೊತೆ ಮಾತಾಡ್ತಾರೆ. ಸುರೇಶ್ ಡಾಕ್ಟರ್, ನಮಸ್ಕಾರ ಲಿಂಗರಾಜ್ ಅವರೇ. ನಮಸ್ಕಾರ ಸರ್. ನೀವು ಈಗ ನೀವು ಕೇಳಿರೋ ಪ್ರಶ್ನೆ ತಲೆನೋವಿನ ಬಗ್ಗೆ. ತಲೆನೋವಿಗೆ ನೂರಾರು ಕಾರಣ ಇದೆ. ಅದರಲ್ಲಿ ಒಂದು ಮುಖ್ಯವಾದ ಕಾರಣ ನಾವು ಹಂಗರ್ ಹೆಡ್ಏಕ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ನಮ್ಮ ಉಪವಾಸವನ್ನ ನಾವು ಯಾವಾಗ ಮಾಡ್ತೀವಿ, ಆಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೆದುಳಿಗೆ ಅತ್ಯಂತ ಪ್ರಮುಖವಾದ ಆಹಾರ ಅಂತ ಏನ್ ನಾವೇನು ಕರಿತೀವಿ, ಮೆದುಳಿಗೆ ಬೇಕಾಗಿರುವಂಥದ್ದೇ ಗ್ಲೂಕೋಸ್ ಮತ್ತು ಆಮ್ಲಜನಕ, ಆಕ್ಸಿಜನ್. ಯಾವಾಗ ರಕ್ತದಲ್ಲಿ ಈ ಗ್ಲೂಕೋಸ್ ಅಂಶ ಕಡಿಮೆ ಆಗುತ್ತೋ, ನೂರಾರು ಕಾರಣಗಳಿರ್ಬೋದು, ಅದರಲ್ಲಿ ಒಂದು ಅತ್ಯಂತ ಮುಖ್ಯವಾದ ಕಾರಣ ನಾವೆಲ್ಲರೂ ಅನುಭವಿಸಿದ್ದೀವಿ. ಯಾವಾಗ ನಾವು ಉಪವಾಸವನ್ನ ಮಾಡ್ತೇವೋ ಆಗ ರಕ್ತದಲ್ಲಿ ಕೆಲವು ಕಾಲ ಈ ಗ್ಲೂಕೋಸ್ ಅಂಶ ಅನ್ನುವಂಥದ್ದು ಕಡಿಮೆ ಆದಾಗ ಆಗ ಮೆದುಳಿನ ಜೀವಕೋಶಗಳಿಗೆ ಆಹಾರ ದೊರಕದೆ ಹೋದಾಗ ಈ ರೀತಿಯಾದ ತಲೆನೋವು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದು ಕೆಲವರ ಅವರವರ ದೇಹ ಪ್ರಕೃತಿಯ ಮೇಲೆ. ಹೇಗೆ ಕೆಲವರು ಬಹಳ ದೀರ್ಘಕಾಲವಾದ ಈ ರೀತಿ ಉಪವಾಸವನ್ನ ತಡ್ಕೊಳ್ಬಹುದು, ಇನ್ ಕೆಲವರಿಗೆ ಆ ಅಭ್ಯಾಸ ಇರಲ್ಲ ಅಥವಾ ಅವರ ದೇಹ ಪ್ರಕೃತಿ ಆ ರೀತಿ ಇರುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಕೆಲವರಿಗೆ ಹೆಚ್ಚಾಗಿ ಈ ರೀತಿ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಒಂದೇ ಉಪಾಯ ಏನು ಅಂತ ಹೇಳಿದ್ರೆ, ಆ ರೀತಿ ದೀರ್ಘಕಾಲವಾದ ಉಪವಾಸವನ್ನ ಮಾಡದೆ ಮಧ್ಯದಲ್ಲಿ ಸ್ವಲ್ಪ ಯಾವುದಾದರೂ ಲಘು ಉಪಹಾರಗಳನ್ನು ಸ್ವೀಕಾರ ಮಾಡೋದ್ರಿಂದ ದೇಹದಲ್ಲಿ ಆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಡಿಮೆಯಾಗದೆ ಆಗ ನಾವು ಈ ತಲೆನೋವನ್ನು, ಈ ಹಂಗರ್ ಹೆಡ್ಏಕ್, ಈಗ ನಾವು ಮಾತಾಡ್ತಾ ಇರುವಂಥ ವಿಷಯ ಹಂಗರ್ ಹೆಡ್ಏಕ್, ಇದನ್ನು ನಾವು ತಡೆಗಟ್ಬೋದು. ಹಾಗಾಗಿ ಅದರ ಉಪಾಯವೂ ನಮ್ಮಲ್ಲೇ ಇದೆ. ಏನು ಆ ಥರ ಸಮಯದಲ್ಲಿ ಕೆಲವು ಹಣ್ಣುಗಳನ್ನು ನಾವು ತಿಂದ ಕೂಡಲೇ ನಮಗೆ ಮತ್ತೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಸೇರ್ಕೊಂಡು ಆಗ ತಲೆನೋವು ತಂತಾನಾಗೆ ಉಪಶಮನ ಆಗುತ್ತೆ. ಹಿಂಭಾಗ ಬರ್ತದೆ, ಮುಂದ್ಗಡೆ ಬರಲ್ಲ, ಹಿಂಭಾಗ. ಅದೇ ಮೆದುಳಿನಲ್ಲಿ ನಾ ಈಗ ತಾನೇ ಚರ್ಚೆ ಮಾಡ್ತಾ ಇದ್ದ ಹಾಗೆ ಮೆದುಳಿನ ಹಿಂಭಾಗದಲ್ಲಿ ಇರುವಂಥದ್ದು ಒಂದು ಸಣ್ಣ ಮೆದುಳು ಅಂತ ಕರೀತೀವಿ, ಸೆರೆಬೆಲಮ್ ಅಂತ ಹೇಳಿ. ಅದು ನಮ್ಮ ದೇಹದಲ್ಲಿ ಅನೇಕ ಕೆಲಸಗಳನ್ನು ಮಾಡುತ್ತೆ. ಈ ಸೂಕ್ಷ್ಮವಾದ ಕೆಲಸಗಳನ್ನೆಲ್ಲ ಮಾಡುವಂಥದ್ದು. ನಾವೀಗೇನು ಬರವಣಿಗೆ ಮಾಡ್ತೀವಿ, ಆ ರೀತಿ ಯಾವುದು ಪ್ರಿಸಿಷನ್ ವರ್ಕ್ ಅಂದರೆ ಯಾವುದು ಅತ್ಯಂತ ಸೂಕ್ಷ್ಮವಾದ ಕೆಲಸಗಳು ಇರುತ್ತೋ ಅದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಹಿಂಭಾಗದಲ್ಲಿ ತಲೆನೋವು ಬರೋದಕ್ಕೆ ಅನೇಕ ಕಾರಣಗಳಿರಬಹುದು. ಇದರಲ್ಲಿ ಕೂಡ ಹಂಗರ್ ಹೆಡ್ಏಕ್ ಅಂತ ನಾವೇನು ಹೇಳ್ತೀವಿ, ಕೆಲವರಿಗೆ ತಲೆಯ ಮುಂಭಾಗದಲ್ಲೂ ತಲೆನೋವು ಕಾಣಿಸ್ಕೊಳ್ಬೋದು ಅಥವಾ ಹಿಂಭಾಗದಲ್ಲೂ ತಲೆನೋವು ಕಾಣಿಸ್ಕೊಳ್ಬೋದು. ಹಾಗಾಗಿ ಯಾವುದೇ ರೀತಿ ಅದನ್ನು ಕಡೆಗಾಣಿಸದೆ ಪದೇ ಪದೇ ಬರ್ತಾ ಇದೆ ಅಂತಂದರೆ ಒಂದು ಸಲ ತಮ್ಮ ವೈದ್ಯರನ್ನು ಕಂಡು ಅದು ಏನು ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದು ಬಹಳ ಒಳ್ಳೆಯದು.
ಲಿಂಗರಾಜ್, ನಿಮ್ಮ ಪ್ರಶ್ನೆಗೆ ಉತ್ತರ. ಧನ್ಯವಾದಗಳು ಸರ್. ಧನ್ಯವಾದ. ಮುಂದಿನ ಕರೆಗೆ ನಾವು ಹೋಗೋಣ. ಮುಂದಿನ ಕರೆಯನ್ನ ಯಾರು ಮಾಡಿದಾರೆ ನೋಡೋಣ. ನಮಸ್ತೆ, ಮಾತನಾಡಿ ಸರ್. ಈಗ ಲಿಂಗರಾಜ್ ಅವರು ಕೇಳಿದ ಪ್ರಶ್ನೆಗೆ ಒಂದು ಪೂರಕವಾದ ನನ್ನ ಪ್ರಶ್ನೆ. ಕೆಲವು ಸಾರಿ ಹೇಳ್ತಾರೆ ಈ ಉಪವಾಸ ಅನ್ನುವಂಥದ್ದು ದೇಹಕ್ಕೆ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ. ಈಗ ಲಿಂಗರಾಜ್ ಅವರು ಉಪವಾಸವನ್ನು ಮುಂದುವರಿಸಬೇಕೋ ಬೇಡ? ಅದೇ, ಅದು ನಾವು ಎಲ್ಲರಿಗೂ ಒಂದೇ ರೀತಿಯ ಉತ್ತರವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ಕಸ್ಟಮೈಸ್ಡ್ ನಾವು ಹೇಗೆ ಒಬ್ಬರಿಗೆ ಇಂಡಿವಿಜುವಲ್ ಆಗಿ ನಾವು ನೋಡಿ ನಾವು ಹೇಳ್ಬೋದು. ಹಾಗಾಗಿ ಕೆಲವರು ಸತತವಾದ ಪ್ರಯತ್ನದಿಂದ ಈ 16 ಗಂಟೆಗಳ ಉಪವಾಸವನ್ನ, ಈಗ ಏನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿ ಕೇಳಿರಬಹುದು, ಅದನ್ನೆಲ್ಲ ಕೆಲವರು ಅಭ್ಯಾಸ ಬಲದಿಂದ ಮಾಡ್ಕೊಂಡಿರ್ತಾರೆ. ಎರಡನೇದು, ನಿಮ್ಮ ದೈನಂದಿನ ಚಟುವಟಿಕೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ. ಈಗ ಹೆಚ್ಚು ಚಟುವಟಿಕೆ ಇಲ್ಲ, ಅಥವಾ ಈಗ ನಾವು ವಯಸ್ಸಾದ್ಮೇಲೆ ಸ್ವಲ್ಪ ಆದಷ್ಟು ಓಡಾಟ ಕಡಿಮೆ ಅನ್ನುವಂಥವರಿಗೆ ಇದನ್ನ ತಡ್ಕೊಳ್ಳುವಂಥ ಶಕ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಯುವಾವಸ್ಥೆಯಲ್ಲಿದ್ದವರಿಗೆ, ಯಾರು ಹೆಚ್ಚು ಓಡಾಟ ಮಾಡ್ತಾ ಇದ್ದಾರೆ, ಹೆಚ್ಚು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಈ ರಕ್ತದಲ್ಲಿ ಈ ಆಮ್ಲಜನಕದ ಜೊತೆಗೆ ಈ ಗ್ಲೂಕೋಸ್ ಅನ್ನುವಂಥ ಅಂಶ ಕಡಿಮೆ ಆದಾಗ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದ್ರೆ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಮೆದುಳು ಕೆಲಸ ಅಂದ್ರೆ ಬರೀ ದೈಹಿಕವಾದ ಕೆಲಸ ಅಲ್ಲ, ಮಾನಸಿಕವಾಗಿ ನಾವೀಗ ಇಂಟೆಲೆಕ್ಚುಯಲ್ ವರ್ಕ್ ಅಂತ ಹೇಳ್ತೀವಿ. ಏನ್ ಹೆಚ್ಚು ನಾವು ಮಾನಸಿಕವಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ, ಎಸ್ಪೆಷಲಿ ಪ್ರಾಬ್ಲಮ್ ಸಾಲ್ವಿಂಗ್, ಈ ತರದ್ದೆಲ್ಲ ಇದ್ದಾಗ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಡಿಮೆ ಆದ ಕೂಡ ಅಂಥವರಿಗೆ ಬೇಗ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ವೀಣಾ ಅಂತ, ಮಾತಾಡಿ ವೀಣಾ. ಸರ್, ಡಾಕ್ಟರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ನನ್ನದಾದ ಒಂದು ಪ್ರಶ್ನೆ ಇದೆ. ಒಬ್ಬ ಮನುಷ್ಯನ್ಗೆ ಮೆದುಳು ಡೆಡ್ ಆಗಿ ಆಪರೇಷನ್ ಆಗಿಲ್ಲ, ಪ್ರಜ್ಞೆ ತಪ್ಪೋಗಿದೆ. ಪ್ರಜ್ಞೆ ತಪ್ಪೋಗಿ ಅವ್ರಿಗೆ ಕೈ ಕಾಲು ಆಪರೇಷನ್ ಮಾಡಿದ್ರೆ ವರ್ಕ್ ಆಗುತ್ತಾ ಸರ್? ಅಲ್ಲಮ್ಮ, ಈಗ ನೀವ್ ಹೇಳ್ತಾ ಇರೋದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತ ಹೇಳಿ. ಹೌದು, ತಲೆ ಡೆಡ್ ಆಗಿದೆ, ಮೆದುಳು ಡೆಡ್ ಆಗಿದೆ ಅನ್ನೋದು ಬೇರೆ ವಿಷಯ ಅಮ್ಮ. ಈಗ ಇದು ಎರಡು ವಿಷಯಗಳು ಬೇರೆ ಬೇರೆ. ಪ್ರಜ್ಞೆ ಇಲ್ಲದೆ ಇರುವಂತಹ ಸ್ಥಿತಿ ಅನ್ನೋದೇ ಬೇರೆ. ಬ್ರೈನ್ ಡೆಡ್ ನೀವು ಕೇಳ್ತಾ ಇರುವಂತದ್ದು ಬ್ರೈನ್ ಡೆಡ್ ಅಂದ್ರೆ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಆ ಮೆದುಳು ಕೆಲಸ ಮಾಡೋದು ಇನ್ಯಾವತ್ತೂ ಕೆಲಸ ಮಾಡೋದೇ ಇಲ್ಲ ಅನ್ನುವಂಥ ಸ್ಥಿತಿ ತಲುಪಿದೆ ಅಂತ ಹೇಳಿದ್ರೆ ನಾವು ಆವಾಗ ಇರ್ರಿವರ್ಸಿಬಲ್ ಬ್ರೈನ್ ಸ್ಟೆಮ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಥವಾ ಆಡು ಭಾಷೆಯಲ್ಲಿ ಅದನ್ನ ಬ್ರೈನ್ ಡೆಡ್ ಅಂತ ಹೇಳ್ತೀವಿ. ಆ ಅವಸ್ಥೆ, ಆ ಸ್ಥಿತಿಯೇ ಬೇರೆ. ಪ್ರಜ್ಞಾಹೀನ ಸ್ಥಿತಿ, ಪ್ರಜ್ಞೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪ್ರಜ್ಞೆ ಬರುತ್ತೆ. ಹಾಗಾಗಿ ಅದು ಏನು ಕಾರಣ ಅಂತ ಕಂಡು ಹಿಡ್ಕೊಂಡು, ಬ್ರೈನ್ ಡೆಡ್ ಅಂತಂದ್ರೆ ಇನ್ನು ಮುಂದೆ ಆ ವ್ಯಕ್ತಿ ಇನ್ಯಾವತ್ತೂ ಹೇಳೋದೇ ಇಲ್ಲ, ಆ ವ್ಯಕ್ತಿ ವೆಂಟಿಲೇಟರ್ ಮೇಲೆ ಇದ್ದಾನೆ, ಕೋಮಾದಲ್ಲಿದ್ದಾನೆ ಅಂತ ಆ ಪರಿಸ್ಥಿತಿ ಇದ್ದಾಗ ಬೇರೆ ಬೇರೆ ನಾವು ಟೆಸ್ಟ್ಗಳನ್ನ ಮಾಡಿ ಬ್ರೈನ್ ಡೆಡ್ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಟೆಸ್ಟ್ಗಳಿದೆ. ಮಾಡಿ ತದನಂತರ ನಾವು ಘೋಷಣೆ ಮಾಡ್ತೀವಿ. ತದನಂತರ ಆವಾಗ ಅಂಗಾಂಗ ದಾನ ಮಾಡುವಂಥದ್ದು ಅದು ಬೇರೆ ವಿಷಯ. ಪ್ರಜ್ಞಾಹೀನ ಸ್ಥಿತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಆ ರೋಗಿಯನ್ನ ನಾವು ಚಿಕಿತ್ಸೆಯ ಮೂಲಕ ಏನು ತೊಂದರೆ ಇದೆ ಅದನ್ನು ಕಂಡುಕೊಂಡು ಅವಶ್ಯಕತೆ ಬಿದ್ದರೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿ ನಾವು ಆ ವ್ಯಕ್ತಿಯ ಜೀವವನ್ನ ಉಳಿಸ್ಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡಬಹುದು. ಈಗ ಬೇರೆ ಬೇರೆ ಅಂಗಾಂಗಗಳಿಗೆ ಆಪರೇಷನ್ ಆಗ್ಬೋದಾ ಸರ್? ಆ ತರ ಇದ್ದಾಗ ಈಗ ಕಾಲಾಗ್ಲಿ ಕೈ ಆಗ್ಲಿ ಅವ್ರಿಗೆ ಚಲನೆ ಇಲ್ಲ, ಏನು ಚಲನೆನೇ ಇಲ್ಲ ಅವರಿಗೆ, ಆತರ ಈಗ ಪ್ರಜ್ಞೆ ಹೋಗಿ ಹೆಚ್ಚು ಕಮ್ಮಿ ಒಂದು 10 ದಿವಸ ಆಗಿದೆ ಸರ್. ಈಗ ಪ್ರಜ್ಞೆ ಇಲ್ವಲ್ಲ, ಆಪರೇಷನ್ ಆಗ್ಬೋದು. ಆಪರೇಷನ್ ಆದ್ರೆ ಸಕ್ಸಸ್. ಅದೇ ಅಮ್ಮ, ಅದನ್ನ ನಾವು ಕೇಸ್ ಟು ಕೇಸ್ ಬೇಸಿಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಅಂದ್ರೆ ಒಂದೊಂದು ವ್ಯಕ್ತಿ ಆ ರೋಗಿಯ ತೊಂದರೆಯನ್ನ ನೋಡಿಕೊಂಡು ಆಮೇಲೆ ನಾವು ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಧನ್ಯವಾದ ವೀಣಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ದಯಮಾಡಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನ ಕೇಳಿ. ಸುಮ್ಮನೆ ಎಲ್ಲೋ ಓದಿದ್ದೆ ಅಂತೇಳಿ ಕೇಳೋ ಅಂಥದ್ದು ಬೇಡ. ನಿಮಗಿರುವಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಾವು ಪ್ರಶ್ನೆಗಳನ್ನು ಕೇಳಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಸರಿಗ ಈ ಮೆದುಳು ಅಂತ ಅಂದಾಗ ನಮಗೆ
ಲಕ್ವ ಅಥವಾ ಸ್ಟ್ರೋಕ್ ಅನ್ನೋ ಅಂಥದ್ದು ನೆನಪಿಗೆ ಬರುತ್ತೆ ಸರ್. ಯಾಕೆ ಅಂತ ಅಂದ್ರೆ ಮೆದುಳಿಗೆ ನೇರವಾಗಿ ಸಂಬಂಧಿಸಿದಂಥ ಒಂದು ಸಮಸ್ಯೆ ಇದು. ಮೆದುಳಿಗೂ ಲಕ್ವಕ್ಕೂ ಏನು ಸರ್ ಸಂಬಂಧ? ನಾನು ಈ ಹಿಂದೆ ಹೇಳಿದ ಹಾಗೆ ನಮ್ಮ ಮೆದುಳಿನ ಬಲಭಾಗ ದೇಹದ ಎಡಭಾಗವನ್ನ ನಿಯಂತ್ರಣ ಮಾಡುತ್ತೆ. ಅದರಲ್ಲೂ ಕೂಡ ಮೆದುಳಿನ ಒಂದು ಭಾಗ, ನಾವು ಅದನ್ನ ಮೋಟಾರ್ ಏರಿಯಾ ಅಂತ ಹೇಳ್ತೀವಿ, ಆ ಜಾಗಕ್ಕೆ ಏನಾದ್ರೂ ತೊಂದರೆ ಆಯಿತು ಅಂತ ಹೇಳಿದ್ರೆ, ತೊಂದರೆ ಯಾವ ರೀತಿ ಆಗಬಹುದು ಅಂತ ಹೇಳಿದ್ರೆ, ಒಂದು ನೇರವಾಗಿ ಏಟು ಬೀಳಬಹುದು. ಈಗಿನ ಕಾಲದಲ್ಲಿ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ಗಳು, ಹಾಗಾಗಿ ಏಟು ಬಿದ್ದಾಗ. ಎರಡನೇದು, ನಾವು ಆ ಭಾಗಕ್ಕೆ ರಕ್ತ ಸಂಚಾರ ನಿಂತು ಹೋದ್ರೆ ಅದನ್ನ ನಾವು ಇಸ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಮೂರನೇದು, ಅತಿಯಾದ ರಕ್ತದ ಒತ್ತಡ, ಈ ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಹೆಚ್ಚಾಗಿ ಆ ಜಾಗದಲ್ಲಿರುವಂತಹ ರಕ್ತನಾಳ ಒಡೆದು ಹೋಗಿ ಅಲ್ಲಿ ರಕ್ತಸ್ರಾವ ಆದಾಗ ಬ್ರೈನ್ ಹೆಮೊರೇಜ್ ಅಂತ ಹೇಳ್ತೀವಿ, ಅಥವಾ ಹೆಮೊರೆಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ರೀತಿ ಇನ್ನು ಅನೇಕ ಕಾರಣಗಳಿದೆ. ಅಲ್ಲಿ ಇನ್ಫೆಕ್ಷನ್ ಆಗಬಹುದು, ಅಥವಾ ಅಲ್ಲಿ ಯಾವುದಾದ್ರೂ ಒಂದು ಗೆಡ್ಡೆ ಬೆಳೆದಿರಬಹುದು. ಈ ರೀತಿ ಕಾರಣಗಳಿಂದ ಆ ಮೋಟಾರ್ ಏರಿಯಾ ಅನ್ನುವಂಥ ಸ್ಥಳ ಏನು ಮೆದುಳಲ್ಲಿದೆ, ಅಲ್ಲಿಗೆ ತೊಂದರೆ ಉಂಟಾದಾಗ ಆಗ ಪಾರ್ಶ್ವವಾಯು, ಬಲಗಡೆ ತೊಂದರೆ ಆಯಿತು, ಮೆದುಳಿನ ಬಲಭಾಗಕ್ಕೆ ತೊಂದರೆ ಆಯಿತು ಅಂದ್ರೆ ದೇಹದ ಎಡಭಾಗ, ಎಡಗೈ, ಎಡಗಾಲು ಮತ್ತು ಮುಖದ ಎಡಭಾಗ ಇದು ಸಂಪೂರ್ಣ ನಿಷ್ಕ್ರಿಯ ಆಗ್ಬಿಡುತ್ತೆ, ಕೆಲಸ ಮಾಡೋದು ನಿಂತು ಹೋಗುತ್ತೆ. ಅದನ್ನ ನಾವು ಕನ್ನಡದಲ್ಲಿ ನಾವು ಲಕ್ವ ಅಂತ ಹೇಳ್ತೀವಿ, ಅಥವಾ ಪಾರ್ಶ್ವವಾಯು ಅಂತ ಹೇಳ್ತೀವಿ. ಪಾರ್ಶ್ವ ಅಂದ್ರೆ ಒಂದು ಅರ್ಧ ಭಾಗ, ಆ ಭಾಗಕ್ಕೆ. ಇಲ್ಲಿ ವಾಯು ಅನ್ನುವಂಥದ್ದು ನಾವು ಒಂದು ಜೆನರಿಕ್ ಪದ. ಇಲ್ಲಿ ವಾಯು ಅಂದ್ರೆ ಗಾಳಿಗೆ ಏನು ಸಂಬಂಧ ಇಲ್ಲ. ಏನು ಅಂತ ಹೇಳಿದ್ರೆ ಆ ಭಾಗದಲ್ಲಿರುವಂತಹ ನರಗಳು ಕೆಲಸ ಮಾಡೋದು ನಿಂತು ಹೋಗುತ್ತೆ. ಯಾಕಂದ್ರೆ ಮೆದುಳಿಂದ ನರಗಳು ಬರುತ್ತೆ, ಆ ಸ್ನಾಯುಗಳು ಕೆಲಸ ಮಾಡೋದು ನಿಂತು ಹೋದಾಗ ಸ್ಟ್ರೋಕ್ ಅಂತ ಹೇಳ್ತೀವಿ. ಆ ಸ್ಟ್ರೋಕ್ ಯಾವ ಕಾರಣದಿಂದ ಆಗಿದೆ ಅನ್ನೋದು ತಿಳ್ಕೊಳ್ಬೇಕು. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಅದು ಹೆಚ್ಚಾಗಿ ಸಣ್ಣ ಸಣ್ಣ ರಕ್ತನಾಳಗಳು, ಎಷ್ಟು ಸಣ್ಣದು ಅಂತ ಹೇಳಿದ್ರೆ ನಮ್ಮ ತಲೆ ಕೂದಲಿನಷ್ಟು ಆ ರಕ್ತನಾಳಗಳು ಅಷ್ಟು ತೆಳ್ಳಗಿರುತ್ತೆ, ಅಷ್ಟು ಸಣ್ಣದಾಗಿರುತ್ತೆ. ಆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಂಶ ಶೇಖರಣೆಯಾಗಿ ರಕ್ತ ಸಂಚಾರ ನಿಂತು ಹೋದಾಗ, ಬಂದಾದಾಗ, ಆಗ ಅಲ್ಲಿರುವಂತಹ ಜೀವಕೋಶಗಳು ಸತ್ತು ಹೋಗುತ್ತೆ. ನಾವು ಅದನ್ನ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ನಾವು ಆದಷ್ಟು ನಮ್ಮ ರಕ್ತದ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಮುಖ್ಯವಾಗಿ ಇವುಗಳು ಯಾವುದೇ ರೀತಿಯ ರೋಗ ಲಕ್ಷಣಗಳು ಸಿಗೋದಿಲ್ಲ ನಮಗೆ. ಅಂದ್ರೆ ಈ ರೀತಿ ಮುಂದೆ ಆಗುತ್ತೆ ಅಂತ ಹೇಳಿ ನಮಗೆ ಮುಂಚೆನೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ತೆರೆಯ ಮರೆಯಲ್ಲಿ ನಡೀತಾ ಇದೆ. ಹಾಗಾಗಿ ನಾವು ಪ್ರತಿ ವರ್ಷ, ಅಂದ್ರೆ 35-40 ವರ್ಷ ದಾಟಿದವರು, 35 ವರ್ಷದ ನಂತರ ವರ್ಷಕ್ಕೆ ಒಂದು ಬಾರಿ ಆದ್ರೂ ನಾವು ವೈದ್ಯರನ್ನ ಕಂಡು ನಮ್ಮ ರಕ್ತದ ಒತ್ತಡ ಎಷ್ಟಿದೆ, ಏನಾದ್ರೂ ಅತಿಯಾದ ರಕ್ತದ ಒತ್ತಡ ಬಂದಿದೆಯಾ, ಅಥವಾ ಸಕ್ಕರೆ ಕಾಯಿಲೆ, ಅತ್ಯಂತ ಪ್ರಮುಖವಾದ್ದು ಸಕ್ಕರೆ ಕಾಯಿಲೆ ಬಂದಿದೆಯಾ, ಕೊಲೆಸ್ಟ್ರಾಲ್ ಕೊಬ್ಬಿನಂಶ ಹೆಚ್ಚಾಗಿದೆಯಾ, ಈ ಕೆಲವು ಸಣ್ಣ ಪುಟ್ಟ ರಕ್ತ ತಪಾಸಣೆಗಳನ್ನ ಮಾಡಿಸೋದ್ರಿಂದ ನಾವು ಈ ರೀತಿ ಆಗೋದನ್ನ, ಈ ಸ್ಟ್ರೋಕ್ ಅಂತ ಏನ್ ಕರಿತೀವಿ, ಅದನ್ನ ನಾವು ತಡೆಗಟ್ಟಬಹುದು. ಮುಂದಿನ ಕರೆಗೆ ಹೋಗೋಣ ಸರ್. ಮುಂದಿನ ಕರೆಯನ್ನು ಯಾರು ಮಾಡಿದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಶ್ರೀನಿವಾಸ, ಹಾಸನಿಂದ. ಮಾತಾಡಿ ಶ್ರೀನಿವಾಸ್. ಡಾಕ್ಟರ್ ನಮಸ್ಕಾರ. ಬೆಳಿಗ್ಗೆ ತಿಂಡಿ ಆದ ತಕ್ಷಣ, ಮಧ್ಯಾಹ್ನ ಊಟ ಆದ ತಕ್ಷಣ ತುಂಬಾ ನಿದ್ದೆ ಬಂದಂಗ ಆಗುತ್ತೆ. ಕೆಲವೊಂದ್ ಟೈಮ್ ಕಣ್ಣು ಎಳೆಯುತ್ತೆ ಹಾಗೇನೆ. ಎಷ್ಟೇ ಅವಾಯ್ಡ್ ಮಾಡೋದು ಆಗಲ್ಲ. ಒಂದ್ 5 ನಿಮಿಷನಾದ್ರೂ ರೆಸ್ಟ್ ತಗೋಬೇಕು ಅನ್ಸುತ್ತೆ. ಹೇಗೆ ಹೀಗಾಗತ್ತೆ ಅಂತ ನೋಡಿ, ಇದು ಅತ್ಯಂತ ಸಹಜವಾದ ಪ್ರಕ್ರಿಯೆ. ರಕ್ತ ಸಂಚಾರ ಯಾವಾಗಲೂ, ಈಗ ನೀವು ಕೇಳ್ತಾ ಇರೋದು ಏನು ತೊಂದರೆ ಅಲ್ಲ ಅದು. ನೋಡಿ, ಯಾರಿಗಾದ್ರೂ ಆಗಲಿ, ನಾವು ಮಧ್ಯಾಹ್ನ ಒಂದು ಒಳ್ಳೆ ಮದುವೆ ಊಟ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಹೊಟ್ಟೆ ತುಂಬುತ್ತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪಕ್ವಾನ್ನಗಳನ್ನೆಲ್ಲ ತಿಂದು ಬಿಡ್ತೀವಿ. ಅದಾದ್ಮೇಲೆ ಎಲ್ರಿಗೂ ಕೂಡ ಹೊಟ್ಟೆ ಭಾರ ಆಯ್ತಪ್ಪ, ಕಂಠ ತುಂಬಾ ತಿಂದಿದ್ದೀನಿ ಅಂತ ಅನ್ಸಿದಾಗ ನಿದ್ದೆ ಬರುವಂಥದ್ದು ಸ್ವಲ್ಪ ಸಹಜ. ಯಾಕಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ಶ್ರೀನಿವಾಸ್, ನೀವು ಪ್ರಯಾಣ ಮಾಡ್ತಿದ್ದೀರಾ? ಹೌದು ಸರ್. ನಮಗೆ ಸೌಂಡ್ ಬರ್ತಾ ಇದೆ, ಅದು ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಸರಿಯಾಗಲ್ಲ. ನಿಲ್ಲಿಸ್ಬಿಟ್ಟು ಕೇಳಿಸ್ಕೊಳ್ಳಿ. ಈ ರೀತಿ ನಾವು ಊಟ ಮಾಡಿದ ಕೂಡಲೇ ಏನಾಗುತ್ತೆ, ನಮ್ಮ ದೇಹದಲ್ಲಿ ಒಂದು ಸಿಸ್ಟಮ್ ಇದೆ, ರಕ್ತ ಸಂಚಾರವನ್ನ ನಮ್ಮ ಕರುಳಿನ ಕಡೆಗೆ ಹೆಚ್ಚಾಗಿ
ಆ ರಕ್ತ ಸಂಚಾರ ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಆಗ ಆಹಾರ ಸ್ವೀಕಾರ ಮಾಡಿದೀವಿ, ಅದು ಪಚನ ಆಗಬೇಕು. ಪಚನ ಆಗ್ತಿದ್ದ ಹಾಗೆ ಅದ್ರೊಳಗಡೆ ಇರುವಂತಹ ಪೋಷಕಾಂಶಗಳೆಲ್ಲ ರಕ್ತಕ್ಕೆ ಬರಬೇಕು, ಹೀರ್ಕೊಳ್ಬೇಕು. ಹಾಗಾಗಿ ರಕ್ತ ಸಂಚಾರ ಮೆದುಳಿಂದ ಸ್ವಲ್ಪ ಮಟ್ಟಿಗೆ ಕರುಳಿನ ಕಡೆಗೆ, ನಮ್ಮ ಲಿವರ್ ಅಂತ ಏನ್ ಹೇಳ್ತೀವಿ, ಯಕೃತ್, ಇದ್ರ ಕಡೆಗೆ ಹೆಚ್ಚಾದಾಗ ಸ್ವಲ್ಪ ಈ ನಿದ್ರೆ ಬರುವಂತಹ ಸಾಧ್ಯತೆ ಇರುತ್ತೆ. ಇದು ಯಾವುದೇ ರೀತಿಯಾದ ಒಂದು ರೋಗ ಅಥವಾ ತೊಂದರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಆದ್ರೆ ಶ್ರೀನಿವಾಸ್ ಅವ್ರು ಹೇಳಿದ್ದೇನು ಅಂದ್ರೆ ನಿದ್ರೆ ಮಾಡ್ಲೇಬೇಕು ಅನ್ನೋ ತರ ಆಗ್ಬಿಡುತ್ತೆ ನನಗೆ ಅಂತ ಊಟ ಮಾಡಿ. ಆ ಸಮಯದಲ್ಲಿ ತೊಂದರೆಗಳು ಬೇರೆ 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 ಕಾರಣಗಳಿರಬಹುದು. ರಾತ್ರಿ ಸರಿಯಾಗಿ ನಿದ್ರೆ ಮಾಡದೇ ಇದ್ದಾಗ, ಅಥವಾ ಆ ನಿದ್ರೆ ಕ್ವಾಲಿಟಿ ಸ್ಲೀಪ್ ಅಂತ ನಾವೇನ್ ಹೇಳ್ತೀವಿ, ಮಧ್ಯ ಮಧ್ಯದಲ್ಲಿ ತೊಡಕ ಉಂಟಾಗ್ತಾ ಇದೆ, ಎಚ್ಚರ ಆಗ್ತಾ ಇದೆ ಅಂದ್ರೆ ಅವಾಗ ಆ ಕ್ವಾಲಿಟಿ ಸ್ಲೀಪ್ ಇಲ್ದಲೇ ಇದ್ದಾಗ, ಬೆಳಗಿನ ಸಮಯದಲ್ಲೂ ಕೂಡ ಈ ರೀತಿ ತಿಂಡಿ ತಿಂದ ಮೇಲೆ ನಿದ್ದೆ ಬರುವಂಥದ್ದು, ತೂಕಡಿಕೆ ಬರುವಂಥದ್ದು, ಅಥವಾ ಇನ್ನು ಅನೇಕ ಕಾರಣಗಳಿದೆ. ಅವುಗಳ ಬಗ್ಗೆ ನಾವು ನಂತರದಲ್ಲಿ ನೋಡೋಣ. ಆದ್ರೆ ಇದನ್ನ ಒಂದ್ಸರಿ ಅವ್ರು ತೋರಿಸ್ಕೊಳ್ಳೋ, ಖಂಡಿತ ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಬೇರೆ ಏನಾದ್ರು ತೊಂದರೆ ಇದ್ರೆ ಕಂಡು ಹಿಡಿಬಹುದು. ಧನ್ಯವಾದ ಶ್ರೀನಿವಾಸ್, ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ಮುಂದಿನ ಕರೆಗೆ ಹೋಗುವ ಕರೆ ಇದೆಯಾ? ಆ ಕರೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಯ ಉಂಟಾಯ್ತು. ತಾವು ಈ ಪಾರ್ಶ್ವವಾಯು ಬಗ್ಗೆ ಮಾತನಾಡ್ತಿದ್ರಿ ಸರ್. ಮೆದುಳಿನ ಬಗ್ಗೆ ನೀವು ಹೇಳೋದು ಕೇಳಿದ್ರೆ ನನಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ನಾವು ಒಮ್ಮೊಮ್ಮೆ ಒಂದೊಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ತೀವಿ. ಹೃದಯಕ್ಕೆ ಸಂಬಂಧಪಟ್ಟಂಗೆ ಪರೀಕ್ಷೆ ಮಾಡಿಸ್ಕೊಳ್ತೀವಿ, ಕಿಡ್ನಿಗೆ ಸಂಬಂಧಪಟ್ಟಂಗೆ ಪರೀಕ್ಷೆಯನ್ನು ಮಾಡಿಸ್ಕೊಳ್ತೀವಿ. ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪರೀಕ್ಷೆಗಳಿದ್ದಾವ? ಅಂದರೆ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆ ಇದ್ದಾಗ ನಾವು ಒಂದು ಅವಶ್ಯಕತೆ ಬಿದ್ದ ಹಾಗೆ ಕೆಲವು ಪರೀಕ್ಷೆಗಳನ್ನ ಮಾಡ್ತೇವೆ. ಒಂದು CT ಸ್ಕ್ಯಾನ್ ಅಂತ ಹೇಳ್ತೀವಿ, ಎರಡನೇದು MRI ಸ್ಕ್ಯಾನ್ ಅಂತ ಹೇಳ್ತೀವಿ. ಅದರಲ್ಲೂ ಮತ್ತೆ ಬೇರೆ 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 ವಿಧವಾದ ಇದಿದೆ, ವ್ಯತ್ಯಾಸಗಳಿದೆ. ಸ್ಕ್ಯಾನ್ಗಳಲ್ಲೂ ಬೇರೆ ಬೇರೆ ರೀತಿ. ಅದು ಅಲ್ಲದೆ ಕೆಲವೊಮ್ಮೆ ಈ ಥರ ಏಟು ಬಿದ್ದಾಗ ನಾವು ಎಕ್ಸ್ರೇ ಕೂಡ ಮಾಡಿ ಏನಾದರೂ ಈ ಬುರುಡೆಯಲ್ಲಿ ಫ್ರಾಕ್ಚರ್ ಏನಾದರೂ ಇದೆಯಾ ಅನ್ನುವಂಥದ್ದು. ಈ ತಡೆಗಟ್ಟುವಂತಹ ವಿಷಯಕ್ಕೆ ಬಂದಾಗ, ಈ ನಾವು ಏನೂ ತೊಂದರೆ ಇಲ್ಲದೆ ಇದ್ದಾಗ ನಾವು ಕೇವಲ ಒಂದು ವ್ಯಕ್ತಿಯನ್ನ ಪರೀಕ್ಷೆ ಮಾಡಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅದರ ಮುಖಾಂತರ ತೊಂದರೆ ಇದೆಯಾ ಅಂತ ನೋಡಿ ಅವಶ್ಯಕತೆ ಬಿದ್ದರೆ ಈ ರೀತಿ ಸ್ಕ್ಯಾನ್ಗಳನ್ನು ನಾವು ಮಾಡಿಸ್ಬೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ನಮಸ್ಕಾರ, ಮಾತನಾಡಿ. ನಮಸ್ತೆ ಸರ್, ನಾನು ಸತೀಶ್ ಅಂತ. ಸತೀಶ್ ಎಲ್ಲಿಂದ? ಇಲ್ಲೇ ಹಾಸನಿಂದ. ಮಾತಾಡಿ ಸತೀಶ್. ನಮ್ಮ ಮಗಳ ಬಗ್ಗೆ ಸ್ವಲ್ಪ ಕೇಳಬೇಕು. ಕೇಳಿ ಏನ್ ಸಮಸ್ಯೆ? ನಮಸ್ಕಾರ, ಹೇಳಿ. ನಮ್ಮ ಮಗಳು ಸ್ವಲ್ಪ ನಿದ್ದೆಲಿ ಸ್ವಲ್ಪ ಬೆಚ್ಚಿದಂಗೆ ಇದ್ ಮಾಡ್ತಾಳೆ. ಎಷ್ಟು ವಯಸ್ಸು? 10 ವರ್ಷ. 10 ವರ್ಷ. ಈಗ ಎರಡು ಕಾರಣ ಇರಬಹುದು. ಒಂದು, ಈ ರೀತಿ ಬೆಚ್ಚು ಬೀಳುವಂಥದ್ದು ಮಕ್ಕಳಲ್ಲಿ ಸಹಜ. ಕೆಲವು ಕೆಟ್ಟ ಕನಸುಗಳು ಬಿದ್ದಾಗ, ಅಥವಾ ಒಂದೇ ಸಮಯ ಎಲ್ಲಾದರೂ ಮಲಗಿದ್ದಾಗ ದೊಡ್ಡ ಒಂದು ಸೌಂಡ್ ಬಂದ್ರೆ, ಶಬ್ದ ಬಂದ್ರೆ ಆಗ ಬೆಚ್ಚು ಬೀಳುವಂಥದ್ದು ಸಹಜ. ಅಂದ್ರೆ ಸೌಂಡ್ ಬಂದಾಗಲ್ಲ, ಮಾಮೂಲಿ ಡೈಲಿ ಮಲಗಬೇಕಾದ್ರೆ ಮೈ ನಡಗ ಶೇಕ್ ಆದಂಗೆ ಸ್ವಲ್ಪ ಇದ್ ಮಾಡ್ತಾರೆ. ಅದು ಅದೇ ಎರಡನೇ ಕಾರಣ. ಏನು ಅಂತ ಹೇಳಿದ್ರೆ, ಈ ತರ ಇದ್ದಾಗ ಇದು ಫಿಟ್ಸ್ ಅಂತ ಹೇಳ್ತೀವಿ ಆ ಭಾಷೆಯಲ್ಲಿ. ನಮ್ಮ ಭಾಷೆಯಲ್ಲಿ ನಾವು ಅದನ್ನ ಸೀಜರ್ಸ್ ಅಂತ ಕರಿತೀವಿ. ಅಂದ್ರೆ ದೇಹದಲ್ಲಿ ಒಂದೇ ಸಮ ಕಂಪನ ಉಂಟಾಗುವಂಥದ್ದು, ಅದನ್ನ ಸೀಜರ್ಸ್ ಅಥವಾ ಎಪಿಲೆಪ್ಸಿ ಅಂತ ಕರಿತೀವಿ. ಇದು ಕೂಡ ಮೆದುಳಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ. ಅದಕ್ಕೆ ನೀವು ಮೆದುಳಿನ ತಜ್ಞರನ್ನ ಒಮ್ಮೆ ಭೇಟಿಯಾಗಿ ಅದು ಏನು ಅನ್ನುವಂಥದ್ದನ್ನು ಸರಿಯಾಗಿ ಪರೀಕ್ಷೆಗೆ ಒಳಪಡಿಸಿ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆಯನ್ನ ಕಂಡುಹಿಡಿಬಹುದು. ಸತೀಶ್, ಯಾರಿಗಾದ್ರೂ ತೋರಿಸಿದ್ರ ನೀವು? ತೋರಿಸಿದ್ದೆ, ಗವರ್ಮೆಂಟ್ ಹಾಸ್ಪಿಟಲ್ ತೋರಿಸಿದ್ರಾ? ಮಾಮೂಲಿ ನಾರ್ಮಲ್ ಹೆಂಗ್ ಬೆಚ್ಚಿತಾರೆ ಸರಿ ಆಗತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡಿ. ತೋರಿಸಿದ್ಮೇಲೆ ಏನಾದ್ರು ಕಡಿಮೆ ಆಯ್ತಾ ಆ ತರ ಬೆಚ್ಚ ಬೀಳ ಅಂತದ್ದು? ಮಾಮೂಲಿ ಹಂಗೆ ನೈಟ್ ಮನಿಕೋಬೇಕಾದ್ರೆ ಡೈಲಿ ಒಂದೊಂದ್ಸತಿ ಒಂದ್ ಅರ್ಧ ಗಂಟೆಗೆ 1/4 ಗಂಟೆ ಒಂಥರ ಸ್ವಲ್ಪ ಬೆಚ್ಚಿದಂಗೆ ಒಂದ್ ಸ್ವಲ್ಪ ಮೈ ಇದಾದಂಗೆ ಸ್ವಲ್ಪ ಇದ್ ಮಾಡ್ತಾರೆ ಸ್ವಲ್ಪ. ಹೇಗೆ ನಾವು ECG ಅಂತ ಕರಿತೀವಿ, ಹೃದಯಕ್ಕೆ ಸಂಬಂಧಪಟ್ಟಾಗೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳಿ, ಅದೇ ರೀತಿ ಮೆದುಳಲ್ಲಿ ಉಂಟಾಗುವಂತಹ ಈ ವಿದ್ಯುತ್ ಸಂಚಲನ ಏನಿದೆ ಅದನ್ನು ನಾವು EEG ಅಂತ ಹೇಳ್ತೀವಿ, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ ಹೇಳಿ. ಇದನ್ನ ಮಾಡಿಸುವ ಮುಖಾಂತರ
ಮತ್ತು ಮೆದುಳಿನ ಒಂದು ಸ್ಕ್ಯಾನ್ ಮಾಡುವ ಮುಖಾಂತರ ನಾವು ಇದು ಏನು ತೊಂದರೆ ಇದೆ ಅನ್ನೋದನ್ನು ನಾವು ಖಚಿತಪಡಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಸೂಚಿಸಬಹುದು. ಹಾಗಾಗಿ ನೀವು ಮತ್ತೊಂದು ಸಲ ವೈದ್ಯರನ್ನು ಕಂಡು, ಅದರಲ್ಲೂ ಮೆದುಳಿನ ತಜ್ಞರನ್ನ ಕಂಡು ಒಂದ್ಸಲ ತೋರಿಸಿದ್ರೆ ಆಗ ಅದು ಏನು ತೊಂದರೆ ಇದೆ ಅನ್ನುವಂಥದ್ದನ್ನು ನಾವು ಕಂಡುಹಿಡಿಬಹುದು. ನಿಮ್ಮನ್ನೇ ಭೇಟಿ ಮಾಡ್ಬೋದಲ್ವ ಸರ್? ಖಂಡಿತ ಖಂಡಿತ. ಜನಪ್ರಿಯ ಆಸ್ಪತ್ರೆಯಲ್ಲಿ ತಾವು ಲಭ್ಯರಿರ್ತೀರಿ? ಹೌದು, ಪ್ರತಿ ದಿವಸವೂ ಕೂಡ? ಪ್ರತಿದಿನ ಸೋಮವಾರದಿಂದ ಶನಿವಾರ ದಿನ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮತ್ತು ಸಂಜೆ 6 ಗಂಟೆಯಿಂದ 7:30ವರೆಗೆ ಜನಪ್ರಿಯ ಆಸ್ಪತ್ರೆಗೆ ಬಂದರೆ ಭೇಟಿ ಮಾಡಿ ನಮ್ಮಲ್ಲಿರುವಂತಹ ಅತ್ಯಂತ ಆಧುನಿಕವಾದ ಸೌಲಭ್ಯಗಳಿದೆ. ಎಲ್ಲ ರೀತಿಯ ಚಿಕಿತ್ಸೆಗಳು ಕೂಡ ಲಭ್ಯವಿದೆ. ಏನು ತೊಂದರೆ ಇದೆ ಅನ್ನುವಂಥದ್ದನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ನ ನಾವು ಸೂಚಿಸಬಹುದು. ಸತೀಶ್, ಭೇಟಿ ಮಾಡಿ ಒಂದ್ಸರಿ ಬಿಡುವು ಮಾಡ್ಕೊಂಡು. ಸರಿ ಸರ್, ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗುವ ಮುನ್ನ ತಾವು ಹೇಳಿದ್ರಿ ಸರ್, ಸಾಕಷ್ಟು ಸೇವಾ ಸೌಲಭ್ಯಗಳು ಕೂಡ ಇದ್ದಾವೆ ಅಂತ ಹೇಳಿ. ಈ ಮೆದುಳಿಗೆ ಸಂಬಂಧಪಟ್ಟಂತಹ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳು ದೊರಕುತ್ತೆ ಅನ್ನೋಂಥದ್ದನ್ನ ತಿಳಿಸ್ಕೊಡಿ ಸರ್. ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ KR ಪುರಂನಲ್ಲಿದೆ, ಎಲ್ರಿಗೂ ಗೊತ್ತಿದೆ. ಇಲ್ಲಿ ಮುಖ್ಯವಾಗಿ 24 ಗಂಟೆಗಳ ಕಾಲ ತಜ್ಞ ವೈದ್ಯರು, ಎಲ್ಲಾ ರೀತಿಯ ತಜ್ಞ ವೈದ್ಯರು ಅಲ್ಲಿ ದೊರಕ್ತಾರೆ. ಹಾಗಾಗಿ ಯಾವುದೇ ಸಮಯ ಬಂದರೂ ಕೂಡ ವೈದ್ಯರನ್ನ ಖುದ್ದಾಗಿ ಕಂಡು ತಕ್ಷಣ ಅವಶ್ಯಕವಾದಂತಹ ನಮ್ಮಲ್ಲಿ ಅತ್ಯಂತ ಸುಸಜ್ಜಿತವಾದ ಕ್ಯಾಶುವಲ್ಟಿ ಕಮ್ ಎಮರ್ಜೆನ್ಸಿ ರೂಮ್ ಇದೆ. ಹಾಗಾಗಿ ಬಂದ ಕೂಡಲೇ ನಮ್ಮಲ್ಲಿರುವಂತಹ ವೈದ್ಯರು ತಕ್ಷಣ ತೊಂದರೆ ಏನಿದೆ ಅದನ್ನು, ಈ ತುರ್ತು ಪರಿಸ್ಥಿತಿಯಲ್ಲಿ ಬಂದಾಗ ನಾವು ತಕ್ಷಣ ಬೇಕಾಗಿರುವಂತಹ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ. ಯಾಕಂದ್ರೆ ಮೆದುಳು ಅತ್ಯಂತ ಸೂಕ್ಷ್ಮವಾದ ಒಂದು ಅಂಗ. ಅದಕ್ಕೆ ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಅಂದ್ರೆ ಎಷ್ಟು ಬೇಗ ನಾವು ಚಿಕಿತ್ಸೆಯನ್ನ ಪ್ರಾರಂಭ ಮಾಡ್ತೀವೋ ಅಷ್ಟು ನಾವು ಈ ತೊಂದರೆಗಳನ್ನ ಕಡಿಮೆ ಮಾಡಿ ಸಂಪೂರ್ಣವಾಗಿ ಗುಣಮುಖರಾಗಲಿಕ್ಕೆ ನಾವು ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೋದು. ಹಾಗಾಗಿ ನಮ್ಮಲ್ಲಿ ಸುಸಜ್ಜಿತವಾದಂತಹ ಸ್ಕ್ಯಾನಿಂಗ್ ಇದೆ. ಮತ್ತೆ ಅವಶ್ಯಕತೆ ಬಿದ್ದರೆ ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್, ಶಸ್ತ್ರಚಿಕಿತ್ಸಾ ಕೊಠಡಿ, ಅದರ ಜೊತೆಗೆ ಮೈಕ್ರೋಸ್ಕೋಪ್, ನಮ್ಮಲ್ಲಿ ಅನೇಕ ಶಸ್ತ್ರಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಇದೆ. ಸುಸಜ್ಜಿತವಾದಂತಹ ಒಂದು ತೀವ್ರ ನಿಗಾ ಘಟಕ ಅಂದ್ರೆ ICU, ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಂದಾಗ, ಉಸಿರಾಟಕ್ಕೆ ತೊಂದರೆ ಆದಾಗ ಏನು ನಾವು ರೋಗಿಯನ್ನ ವೆಂಟಿಲೇಟರ್ ಮೇಲೆ, ಕೃತಕವಾದ ಉಸಿರಾಟಕ್ಕೆ ವೆಂಟಿಲೇಟರ್ ಅವಶ್ಯಕತೆ ಬೀಳುತ್ತೆ. ಎಲ್ಲವೂ ಕೂಡ ಸೌಲಭ್ಯಗಳು ಮುಖ್ಯವಾಗಿ 24 ಗಂಟೆಗಳ ಕಾಲ ತಜ್ಞ ವೈದ್ಯರು ಲಭ್ಯವಿರೋದ್ರಿಂದ ನಾವು ಯಾವುದೇ ರೀತಿಯ ತೊಂದರೆಗಳನ್ನ, ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೂಡ ನಾವು ಅಲ್ಲಿ ಟ್ಯಾಕಲ್ ಮಾಡುವಂಥ ನಮ್ಮಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನ ಸಾರ್ವಜನಿಕರು ಉಪಯೋಗ ಪಡ್ಕೊಳ್ಬೇಕು ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ಕರೆಗೆ ನಾವು ಹೋಗೋಣ. ಯಾರು ಕರೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ನಾವು ಹಾಸನಿಂದ ಕರೆ ಮಾಡ್ತೀವಿ. ಮಾತಾಡಿ ಸಂತೋಷ್. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಸರ್, ನನ್ನ ಕ್ವಶನ್ ಏನಂತ ಅಂದ್ರೆ, ಈಗ ಆಕ್ಸಿಡೆಂಟ್, ನೀವು ಆಕ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರಿ. ಆಕ್ಸಿಡೆಂಟ್ ಆದಾಗ ನಮ್ಮ ಬ್ರೈನ್ ಅಲ್ಲಿ ವೈಟಲ್ ಪಾರ್ಟ್ಸ್ ಗಳು ಇರ್ತದಲ್ಲ, ಅದಕ್ಕೇನಾದ್ರು ಏಟ್ ಆಗೋದ್ರಿಂದ ಸೆನ್ಸಸ್ ಅಂದ್ರೆ ನಮ್ಮ ಟೇಸ್ಟ್ ಆಗ್ಲಿ, ಸ್ಮೆಲ್ ಆಗ್ಲಿ, ಇವಕ್ಕೆಲ್ಲ ಹೊಡ್ತ ಬೀಳುತ್ತಾ? ಹೌದು, ನಾನು ಮುಂಚೆನೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಮೆದುಳಿನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕೆಲಸಗಳು ನಡೆಯುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಉಂಟಾಗುವಂಥ ಎಲ್ಲ ಕೆಲಸಗಳು ಮೆದುಳಿನ ಬೇರೆ ಬೇರೆ ಭಾಗದಲ್ಲಿ ಕಂಟ್ರೋಲ್ ಆಗುತ್ತೆ. ಸ್ಪೆಷಲೈಸ್ಡ್ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಕೇಳ್ತಾ ಇರುವಂಥದ್ದು, ಈಗ ನೀವು ಮಾತನಾಡ್ತಾ ಇದ್ದೀರಾ, ನಮ್ಮ ಮೆದುಳಿನ ಒಂದು ಭಾಗದಲ್ಲಿ ಆ ಭಾಷೆಯ ಭಾಗ, ಲ್ಯಾಂಗ್ವೇಜ್ ಏರಿಯಾ ಅಂತ ಕರಿತೀವಿ. ಆ ಭಾಗಕ್ಕೆ ಏನಾದರೂ ಏಟಾಯಿತು ಅಂತಂದರೆ ಮನುಷ್ಯ ಮಾತಾಡೋದು ನಿಂತು ಹೋಗುತ್ತೆ. ಅದೇ ರೀತಿ ದೃಷ್ಟಿ, ನಾವು ಮೆದುಳಿನ ಕೆಲವು ಭಾಗಗಳಲ್ಲಿ ಈ ದೃಷ್ಟಿಯ ಸಂವೇದನೆ ಅಲ್ಲಿ ಉಂಟಾಗುತ್ತೆ. ಆ ಭಾಗಕ್ಕೆ ಏಟು ಬಿದ್ದರೆ ದೃಷ್ಟಿ ಹೊರಟೋಗುತ್ತೆ. ಕಣ್ಣು ಸರಿಯಾಗಿದೆ ಆದರೆ ದೃಷ್ಟಿ ಹೊರಟೋಗುತ್ತೆ. ಅದೇ ರೀತಿ ಈಗ ನೀವೇನು ನಾಲಿಗೆಯಿಂದ ಬರುವಂತಹ ರುಚಿ ಇರಬಹುದು, ಅಥವಾ ನಾವು
ಸೆನ್ಸ್ ಆಫ್ ಸ್ಮೆಲ್ ಏನು ಆಘ್ರಾಣಿಸುವಾಗ ನಮಗೆ ಬರುವಂಥ ವಾಸನೆ ಅದು ಕೂಡ ಮೆದುಳಿನ ಕೆಲವು ಭಾಗಗಳಲ್ಲಿ ಈ ರೀತಿ ಮ್ಯಾಪ್ ಆಗಿದೆ. ಅಂದರೆ ಈ ಭಾಗದಲ್ಲಿ ಈ ಕೆಲಸಗಳು ನಡೀತಾ ಇದೆ ಅನ್ನೋದನ್ನು ನಾವು ಅನೇಕ ವರ್ಷಗಳ ಕಾಲ ಮಾಡಿರುವಂಥ ರಿಸರ್ಚಿಂದ ಕಂಡು ಹಿಡ್ಕೊಂಡಿದ್ದೀವಿ. ಆ ಜಾಗಕ್ಕೆ ಏಟು ಬಿದ್ದಾಗ ಮುಖ್ಯವಾಗಿ ತೊಂದರೆ ಏನು ಅಂತ ಹೇಳಿದ್ರೆ, ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನವನ್ನು ನಾವು ಓಡಿಸಿದಾಗ ಯಾವುದೋ ನಾಯಿ ಬಂದು ಬಿದ್ದರೂ ಆಯಿತು, ಅಥವಾ ಎದುರುಗಡೆಯಿಂದ ಯಾವುದೋ ಒಂದು ಲಾರಿನೋ ಅಥವಾ ಕಾರೋ ಬಂದು ಹೊಡೆದ್ರೂ ಕೂಡ ಮೊದಲು ಏಟು ಬೀಳೋದೇ ತಲೆಗೆ. ಹಾಗಾಗಿ ಅದು ಕೂಡ ಅತ್ಯಂತ ಮುಖ್ಯವಾದ ಭಾಗ. ಕೈಗೆ ಏಟಾಯ್ತು, ಕಾಲಿಗೆ ಏಟಾಯ್ತು ಅಂದ್ರೆ ಯಾವತ್ತೂ ಕೂಡ ಜೀವಕ್ಕೆ ತೊಂದರೆ ಆಗಲ್ಲ. ಮೆದುಳಿಗೆ ಏಟಾಯ್ತು ಅಂತಂದ್ರೆ ಆಗ ಒಂದು ಪ್ರಜ್ಞೆ ಹೋಗುತ್ತೆ, ಮತ್ತು ಯಾವ ಭಾಗದಲ್ಲಿ ಏಟು ಬಿದ್ದಿದೆ ಆಯಾ ಕೆಲಸಗಳು ಮೆದುಳಿನಿಂದ ಉಂಟಾಗುವಂತಹ ಆ ಸಂವೇದನೆ ಹೊರಟು ಹೋಗುತ್ತೆ. ಹಾಗಾಗಿ ಈ ಏಟು ಬೀಳೋದ್ರಿಂದ ಈ ರೀತಿಯಾದ ತೊಂದರೆಗಳು ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸಂತೋಷ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಎಸ್ ಸರ್, ನಮ್ಮ ಮದರ್ಗೆ ಇದು ತೊಂದರೆ ಇತ್ತು ಸರ್, ಹಾಗಾಗಿ. ಆಯ್ತು, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ನಾವು ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದಾರೆ ನೋಡೋಣ. ನಮಸ್ತೆ. ಮುಂದಿನ ಕರೆಗೆ ಹೋಗುವ ಮುನ್ನ ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್. ಇವತ್ತಿನ ಹಲೋ ರೇಡಿಯೋ ಡಾಕ್ಟರ್ನ ವಿಷಯ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೆದುಳು ಮತ್ತು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಸಂವಾದವನ್ನು ಮಾಡ್ತಾ ಇದ್ದಾರೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು 246289, ಮತ್ತೊಂದು ಸಂಖ್ಯೆ 245258, STD ಕೋಡ್ ಸಂಖ್ಯೆ 08172. ಕರೆಯನ್ನು ಮಾಡಿ ವೈದ್ಯರಿಂದ ಸೂಕ್ತವಾದಂತಹ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಮುಂದಿನ ಕರೆಗೆ ನಾವು ಹೋಗೋಣ. ನಮಸ್ತೆ ಸರ್, ನಾನು ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅವರು ಇಲ್ಲಿಂದ? ಸಿಂಗನಹಳ್ಳಿನ? ತಿಮ್ನಳ್ಳಿ. ಮಾತಾಡಿ, ಏನ್ ಸಮಸ್ಯೆ ಇದೆ ಹೇಳಿ. ನನಗೆ ಆಗಾಗ ತಲೆನೋವು ಬರ್ತಾ ಇರುತ್ತೆ ಸರ್. ತಲೆನೋವು ಬಂದ್ರೆ ಕಣ್ಣು ಒಂಥರ ಮಂತರ ಬರುತ್ತೆ, ಬೀಳಂಗಾಗುತ್ತೆ, ಆತರ ಆಗುತ್ತೆ. ಜಯಲಕ್ಷ್ಮಿ ಅವರೇ, ಎಷ್ಟು ನಿಮ್ಮ ವಯಸ್ಸು? 45 ಆಯ್ತು. ಈಗ ಈ ರೀತಿ ಆಗುವಂಥದ್ದಕ್ಕೆ ಹಲವಾರು ಕಾರಣಗಳಿರಬಹುದು. ಅದರಲ್ಲಿ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮೈಗ್ರೇನ್ ಅಂಥೇಳಿ ಒಂದು ಕಾಯಿಲೆಯನ್ನು ನಾವು ಹೇಳ್ತೀವಿ. ಅಂದರೆ ಮೆದುಳಿನ ರಕ್ತನಾಳಗಳು ಕೆಲವೊಮ್ಮೆ ವ್ಯತ್ಯಾಸ ಉಂಟಾದಾಗ, ಅದರ ರಕ್ತ ಸಂಚಾರ ಕಡಿಮೆ ಜಾಸ್ತಿ ಆದಾಗ ಆಗ ಈ ರೀತಿಯಾದ ತೊಂದರೆಗಳು ಉಂಟಾಗುತ್ತೆ. ಈ ರೀತಿ ತೊಂದರೆ ಉಂಟಾದಾಗ ಕಣ್ಣು ಮಂಜಾಗುವಂಥದ್ದು, ತಲೆನೋವು ಬರುವಂಥದ್ದು, ಕೆಲವೊಮ್ಮೆ ಅತಿಯಾದ ತಲೆನೋವು ಬಂದು ವಾಂತಿ ಆಗುವಂಥದ್ದು, ಈ ರೀತಿಯೆಲ್ಲ ಅದರ ರೋಗ ಲಕ್ಷಣಗಳನ್ನು ನಾವು ನೋಡ್ತೇವೆ. ಏನಿಲ್ಲ, ಅದಕ್ಕೆ ಒಂದು ಸುಲಭವಾದ ಚಿಕಿತ್ಸೆಯ ಮೂಲಕ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗಾಗಿ ಮೊಟ್ಟ ಮೊದಲಿಗೆ ನಿಮಗಿರುವಂಥ ತೊಂದರೆ ಇದೇ ಕಾಯಿಲೆಯಿಂದ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ದೃಢಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ಒಮ್ಮೆ ಆಸ್ಪತ್ರೆಗೆ ಬಂದರೆ ಸೂಕ್ತವಾದ ಕೆಲವು ಪರೀಕ್ಷೆಗಳನ್ನು ಮಾಡಿ ತದನಂತರ ನಾವು ನಿಮಗೆ ಔಷಧಿಗಳನ್ನು ನಾವು ತಿಳಿಸ್ಬಹುದು. ತೋರಿಸ್ಕೊಳ್ಳಿ ಜಯಲಕ್ಷ್ಮಿ, ಒಂದ್ಸರಿ ತೋರಿಸ್ಕೊಳ್ಳಿ ಡಾಕ್ಟ್ರಿಗೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗುವ ಮುನ್ನ ಈ ಮೆದುಳಿಗೆ ಸಂಬಂಧಿಸಿದಂತಹ ತುರ್ತು ಪರಿಸ್ಥಿತಿಗಳು ಅಂದ್ರೆ ಯಾವ್ಯಾವುದು ಸರ್? ಅದೇ ನಾವು ಹಿಂದೆ ಚರ್ಚೆ ಮಾಡಿದಾಗೆ ಮೊದಲನೇದು ಈಗ ಪಾರ್ಶ್ವವಾಯು ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇಸ್ಚೆಮಿಕ್ ಸ್ಟ್ರೋಕ್, ಹೆಮೊರಜಿಕ್ ಸ್ಟ್ರೋಕ್ ಅಥವಾ ಬ್ರೈನ್ ಹೆಮೊರೇಜ್ ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಕಾರಣಗಳೇನು? ಅತಿಯಾದ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ಸೊ ಅತಿಯಾದ ರಕ್ತದ ಒತ್ತಡದಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು, ಕಿಡ್ನಿ ಫೇಲ್ಯೂರ್ ಕೂಡ ಆಗಬಹುದು. ಆದರೆ ಮುಖ್ಯವಾಗಿ ಯಾವುದನ್ನು ನಾವು ಹಿಂತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಪರ್ಮನೆಂಟ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ಪರ್ಮನೆಂಟ್ ತೊಂದರೆ ಆಗುವಂಥದ್ದು ಅಂತ ಹೇಳಿದ್ರೆ ಈ ಮೆದುಳಿನ ಸ್ಟ್ರೋಕ್. ಇದು ಒಂದು ಅತ್ಯಂತ ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ಅದಕ್ಕೆ ಮುಖ್ಯವಾದ ಕಾರಣ
ಅತಿಯಾದ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ, ಕೊಬ್ಬಿನಂಶ ಹೆಚ್ಚಾಗಿರುವಂಥದ್ದು, ಅಥವಾ ಥೈರಾಯ್ಡ್ ಸಮಸ್ಯೆ ಇರಬಹುದು. ಇನ್ನು ಅನೇಕ ಕಾರಣಗಳು. ಇನ್ನು ಮತ್ತೊಂದು ಅತ್ಯಂತ ಜ್ವಲಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ನಾವು ನೋಡುವಂಥದ್ದು, ಈ ತುರ್ತು ಪರಿಸ್ಥಿತಿ ಬರುವಂಥದ್ದು ಯಾವಾಗ ಅಪಘಾತ ಆಗುತ್ತೆ. ಆವಾಗ ಅಪಘಾತ ಆದಾಗ ಆಗಲೇ ಚರ್ಚೆ ಮಾಡ್ತಿದ್ದ ಹಾಗೆ ಮೆದುಳಿಗೆ ಏಟು ಬೀಳುತ್ತೆ. ಮೆದುಳಿಗೆ ಏಟು ಬಿದ್ದು ಅದರಲ್ಲಿ ರಕ್ತಸ್ರಾವ ಆದಾಗ ಕೆಲವೊಮ್ಮೆ ಊತ ಬರುತ್ತೆ, ಮೆದುಳಿನಲ್ಲಿ ಊತ ಬರುತ್ತೆ. ಆಗ ಅತ್ಯಂತ ಶೀಘ್ರವಾಗಿ ಅದನ್ನು ನಾವು ಕಂಡುಕೊಂಡು ಸ್ಕ್ಯಾನ್ಗಳ ಮುಖಾಂತರ ನಾವು ಅದನ್ನು ತಿಳ್ಕೊಂಡು ತಕ್ಷಣವಾಗಿ ಆ ಊತವನ್ನು ಕಡಿಮೆ ಮಾಡಲಿಕ್ಕಾಗಿ ನಾವು ಒಂದು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಡಿಕಂಪ್ರೆಸಿವ್ ಕ್ರೇನಿಯಕ್ಟಮಿ ಅಂತ ಹೇಳ್ತೀವಿ. ಅದು ಜೀವವನ್ನು ಉಳಿಸ್ಲಿಕ್ಕೆ ಮಾಡುವಂತಹ ಅತ್ಯಂತ ಪ್ರಮುಖವಾದ ಶಸ್ತ್ರಚಿಕಿತ್ಸೆ. ಎಷ್ಟು ಬೇಗ ಆ ಶಸ್ತ್ರಚಿಕಿತ್ಸೆಯನ್ನ ಅವಶ್ಯಕ ರೋಗಿಗಳಿಗೆ ನಾವು ಎಷ್ಟು ಬೇಗ ಮಾಡ್ತೇವೋ ಅಷ್ಟು ನಾವು ಆ ಹಾನಿಯನ್ನ, ಆ ಊತದಿಂದ ಉಂಟಾಗುವಂತಹ, ರಕ್ತಸ್ರಾವದಿಂದ ಉಂಟಾಗುವಂತಹ ಹಾನಿಯನ್ನ ನಾವು ಕಡಿಮೆ ಮಾಡಬಹುದು. ಇದರಿಂದ ಏನು ನಮ್ಮ ರೋಗಿಗಳು ವೆಂಟಿಲೇಟರ್ ಮೇಲೆ ಕೋಮಾಗೆ ಜಾರುವಂತಹ ಪರಿಸ್ಥಿತಿಯನ್ನು ನಾವು ಆದಷ್ಟು ತಡೆಗಟ್ಟಿ ಒಂದು ಶೀಘ್ರವಾಗಿ ಗುಣಮುಖರಾಗುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು. ಹಾಗಾಗಿ ಅಪಘಾತವಾದ ಸಮಯದಲ್ಲಿ ತಕ್ಷಣವಾಗಿ ಅತ್ಯಂತ ಬೇಗ ಎಲ್ಲಿ ಈ ರೀತಿಯಾದ ಸೌಲಭ್ಯಗಳು ಎಲ್ಲಿ ದೊರಕುತ್ತೋ ಅಂತಹ ಆಸ್ಪತ್ರೆಗೆ ಕರ್ಕೊಂಡು ಬರುವಂಥದ್ದು ಅತ್ಯಂತ ಪ್ರಮುಖವಾದ ವಿಷಯ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಕರೆಯಲ್ಲಿ ವ್ಯತ್ಯಯ ಉಂಟಾಯಿತು. ಮುಂದುವರಿಸಿ ಸರ್, ನಿಮ್ಮ ಮಾತುಗಳನ್ನು ಮುಂದುವರಿಸಿ. ಹಾಗಾಗಿ ಈ ರೀತಿಯಾದ ಮೆದುಳಿನ ಬೇರೆ ಬೇರೆ ಭಾಗಗಳಲ್ಲಿ ಉಂಟಾಗುವಂತಹ ರಕ್ತಸ್ರಾವ ಇರಬಹುದು, ಅಥವಾ ಮತ್ತೊಂದು ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ವಯಸ್ಸಾದ ಮೇಲೆ ಸಣ್ಣ ಪುಟ್ಟ ಮೆದುಳಲ್ಲಿ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಏಟುಗಳು ಬೀಳ್ತಾ ಇರುತ್ತೆ, ಗೊತ್ತಾಗಲ್ಲ, ಎಲ್ಲೋ ಜಾರು ಬಿದ್ದಿರ್ತಾರೆ, ಅಥವಾ ಗೋಡೆಗೆ ತಲೆ ಏಟಾಗಿರುತ್ತೆ. ಅದು ಸಣ್ಣದಾಗಿ ಮೆದುಳಿಗೆ ರಕ್ತಸ್ರಾವ ಆಗ್ತಾ 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 ಊತ ಬಂದು ಓಡಾಡಬೇಕಾದ್ರೆ ಬ್ಯಾಲೆನ್ಸ್ ತಪ್ಪುವಂತಹ ಸ್ಥಿತಿ ಇರುತ್ತೆ. ಅದನ್ನು ಕೂಡ ನಾವು ಸ್ಕ್ಯಾನ್ ಮುಖಾಂತರ ಕಂಡು ಹಿಡ್ಕೊಂಡು ಶಸ್ತ್ರಚಿಕಿತ್ಸೆಯ ಮೂಲಕ ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಬಹುದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. 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 ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಆಲೂರಿಂದ ಶಿವ ಮಾತಾಡಿದ್ದೀನಿ ಸರ್. ಎಲ್ಲಿಂದ? ಆಲೂರು ಶಿವ. ಶಿವ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ ಸರ್. 2-3 ದಿನ ಬಿಟ್ಬಿಟ್ಟು ಅರ್ಧ ತಲೆನೋವು ಬರ್ತಾ ಇರ್ತದೆ ಸರಿ. ತಲೆನೋವು ಬಂದ್ರೆ ಕಣ್ಣೆಲ್ಲ ನೋವ್ತಾ ಇರ್ತದೆ. ಸರಿ, ಈ ಶಿವ ಅವರೇ, ಈ ರೀತಿ ಅರೆ ತಲೆನೋವು ಅನ್ನುವಂಥದ್ದು ನಾವು ಈಗಾಗಲೇ ಹಿಂದೆ ಚರ್ಚೆ ಮಾಡಿದಾಗೆ ಮೈಗ್ರೇನ್ ಅಂತ ಕರಿತೀವಿ. ಅದು ಒಂದು ರೀತಿಯಾದ ಕಾಯಿಲೆ. ಅದಕ್ಕೆ ಔಷಧಿ ಉಪಚಾರಗಳಿಂದಲೇ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಅದಕ್ಕೆ ಯಾವುದೇ ರೀತಿಯಾದ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಒಂದು ಬಾರಿ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಟ್ಟರೆ ಬೇಕಾದಂಥ ಎಲ್ಲ ಏನು ಟೆಸ್ಟ್ಸ್ ಇದೆ ಮಾಡಿ ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ನಿಮಗೆ ನಾವು ತಿಳಿಸಬಹುದು. ಧನ್ಯವಾದ ಶಿವ ಅವರೇ, ಕರೆ ಮಾಡಿದ್ದಕ್ಕಾಗಿ. ಸರ್, ಪಾರ್ಶ್ವವಾಯು ಬಗ್ಗೆ ನಾವು ಮಾತನಾಡ್ತಿದ್ವಿ. ಮೆದುಳಿಗೆ ನೇರವಾಗಿ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ. ಏನಾದರೂ ಮುನ್ಸೂಚನೆಗಳಿರುತ್ತಾ ಇದಕ್ಕೆ? ಕೆಲವು ಬಾರಿ ಮುನ್ಸೂಚನೆಗಳು ನಮಗೆ ಕಾಣುತ್ತೆ. ಏನು ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಕಣ್ಣು ಕತ್ಲೆ ಆಗುವಂಥದ್ದು. ನಾವು ಅದನ್ನು ಬ್ಲ್ಯಾಕ್ಔಟ್ ಎಪಿಸೋಡ್ಸ್ ಅಂತ ಹೇಳ್ತೀವಿ. ಅಥವಾ ಕೆಲವೊಮ್ಮೆ ನಡೀತಾ ಇರಬೇಕಾದ್ರೆ ನಮಗೆ ಲೈಟ್ ಹೆಡೆಡ್ನೆಸ್ ಅಂತ ಕರಿತೀವಿ. ಅಂದರೆ ಒಂದು ರೀತಿ ನಮ್ಮ ತೂಕ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಥವಾ ನಡಿಬೇಕಾದ್ರೆ ಸ್ವಲ್ಪ ಯಾವುದೋ ಒಂದು ಕಡೆ ವಾಲ್ತಾ ಇದ್ದೀವಿ, ನಮ್ಮ ದೇಹದ ಒಂದು ಬ್ಯಾಲೆನ್ಸ್ ಕಳ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಅಥವಾ ಇನ್ನೊಂದು, ಈ ರೀತಿ ಪದೇ ಪದೇ ಮೆದುಳಿನ ಹಿಂಭಾಗದಲ್ಲಿ, ಮುಖ್ಯವಾಗಿ ಮೆದುಳಿನ ಹಿಂಭಾಗದಲ್ಲಿ ಅಥವಾ ತಲೆಯ ಹಿಂಭಾಗದಲ್ಲಿ ನೋವು ಬರುವಂಥದ್ದು. ಮತ್ತು ಇನ್ನು ಆಗಲೇ ಮಾತಾಡಿದ ಹಾಗೆ ಅತಿಯಾಗಿ ನಿದ್ರೆ ಬರುವಂಥದ್ದು, ಅಕಾಲಿಕವಾಗಿ ನಿದ್ರೆ ಬರುವಂಥದ್ದು. ಈ ರೀತಿ ಕೆಲವು ಸಣ್ಣ ಪುಟ್ಟ ಲಕ್ಷಣಗಳು ನಮ್ಗೆ ಅವಾಗವಾಗ ಕಾಣಿಸುತ್ತೆ. ಆದರೆ ಎಷ್ಟೋ ಬಾರಿ
ನಾವು ಅದನ್ನು ಕಡೆಗಣಿಸಿದಾಗ ಮುಂದೆ ಒಂದ್ಸಲ ಪಾರ್ಶ್ವವಾಯು ಆಯಿತು ಅಂತ ಹೇಳಿದ್ರೆ ನಾವು ಅದನ್ನು ಮತ್ತೆ ಹಿಂತಿರುಗಿಸಿ ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಪರ್ಮನೆಂಟ್ ಸಮಸ್ಯೆ ಆಗತ್ತೆ. ನಾವು ತುಂಬ ಡೀಪ್ ಆಗಿರುವಂತಹ, ನಾವು ಇದನ್ನು ಇನ್ಫಾಕ್ಟ್ಸ್ ಅಂತ ಕರಿತೀವಿ, ಈ ರೀತಿಯಾದ ಮೆದುಳಿಗೆ ಬರುವಂತಹ ಮುಖ್ಯವಾದ ರಕ್ತನಾಳವೇ ಅಲ್ಲಿ ಅಡಚಣೆ ಉಂಟಾಗಿ ಆವಾಗ ರಕ್ತ ಸಂಚಾರ ನಿಂತು ಹೋಯಿತು ಅಂದರೆ ಆಗ ಅವರು ಜೀವನ ಪೂರ್ತಿ ಬೆಡ್ ರಿಡನ್ ಅಂತ ನಾವೇನು ಹೇಳ್ತೀವಿ, ಆ ರೀತಿ ತೊಂದರೆ ಆದಾಗ ರೋಗಿಗೂ ತೊಂದರೆ, ಜೊತೆಗಿರುವಂತಹ ಮನೆಯವ್ರಿಗೂ ತೊಂದರೆ. ಹಾಗಾಗಿ ಮುಖ್ಯವಾಗಿ ರಕ್ತದ ಒತ್ತಡ, ಸಕ್ಕರೆ ಅಂಶ, ಕೊಬ್ಬಿನ ಅಂಶ, ಮುಖ್ಯವಾಗಿ ನಾವು ಸ್ವೀಕರಿಸುವಂತಹ ಆಹಾರ ಹೆಚ್ಚಾಗಿ ನಾವು ಅದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಮತ್ತೆ ದೈನಂದಿನ ಚಟುವಟಿಕೆ, ಎಕ್ಸಸೈಸಸ್, ವ್ಯಾಯಾಮವನ್ನ ಮಾಡೋದ್ರಿಂದ ನಾವು ನಮ್ಮ ಮೇಲೆ ಕೂಡ ತಡಿಬಹುದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಅನಿತಾ ಅಂತ, ಬೇಲೂರಿಂದ ಸರ್. ಮಾತಾಡಿ ಅನಿತಾ. ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ. ಸರ್, ನಮ್ಮ ಅತ್ತೆಗೆ ಸ್ಟ್ರೋಕ್ ಮೈಲ್ಡ್ ಆಗಿದೆ ಅಂದ್ರು, ಸ್ಟ್ರೋಕ್. ಮತ್ತೆ ಫಿಸಿಯೋಥೆರಪಿ ಮಾಡಿಸಿ ಅಂದ್ರು ಸರ್. ಮಾಡಿಸಿದ್ವಿ, 2 ಟೈಮ್ ಮಾಡಿಸಿದ್ದಕ್ಕೇನೆ ತುಂಬಾ ಜಾಸ್ತಿ ಆಯ್ತು ಸರ್. ಆಮೇಲೆ ನಡಿಯಕ್ಕೆ ಆಗದೆ ಇರುವಂತ ಸ್ಥಿತಿ ಆಗ್ಬಿಡ್ತು. ಫಸ್ಟ್ ಸ್ವಲ್ಪ ನಡೀತಾ ಇದ್ರು, ಕೋಲ್ ಉರ್ಕೊಂಡು ನಡೀತಾ ಇದ್ರು. ಒಂದು ಬಲ್ದೆ ಕಾಲು ಮಂಡಿಯಿಂದ ಕೆಳಗ್ ಮಾತ್ರ ಸ್ವಲ್ಪ ಸ್ವಾಧೀನ ಇರಲಿಲ್ಲ. ಈಗ ನಡಿಯಕ್ಕೆ ಸ್ಥಿತಿ ಆಗ್ಬಿಟ್ಟಿದೆ ಸರ್. ಅದೇಮ್ಮ, ಈ ತರ ಸ್ಟ್ರೋಕ್ ಆದಾಗ ತಕ್ಷಣ ನೀವು ವೈದ್ಯರನ್ನ ಕಂಡು ಔಷಧಿ ಉಪಚಾರವನ್ನ ಮಾಡಿಸಿದ್ರಾ? ಮಾಡಿಸಿದ್ವಿ ಸರ್, KRS ಆಸ್ಪತ್ರೆನಲ್ಲಿ ಮಾಡಿಸಿದ್ವಿ, ಚಿಕ್ಕಮಂಗ್ಳೂರಲ್ಲಿ. ಅವರು ಡಾಕ್ಟರ್ ಹೇಳಿದ್ರು ಸರ್, 20 ಆದ್ರೂ ಮಾಡಿಸ್ಬೇಕು ಅಂದ್ರು. ಅವರು ಫಿಸಿಯೋಥೆರಪಿ ಮಾಡಿದವ್ರು ಹೇಳಿದ್ರು ವೀಕ್ಲಿ 1 ಟೈಮ್ ಮಾಡಿ ಸಾಕು ಅಂತ. 2 ಟೈಮ್ ಮಾಡಿಸಿದ್ವಿ ಸರ್, 2 ವಾರ 2 ಟೈಮ್ ಮಾಡಿಸಿದ್ವಿ. ಆಮೇಲೆ ತುಂಬಾನೇ ಎಫೆಕ್ಟ್ ಆಯ್ತು ಸರ್, ನಡೆಯಕ್ಕೆ ಆಗ್ತದೆ. ಈ ರೀತಿ ಎಲ್ಲಾ ಸ್ಟ್ರೋಕ್ಗಳು ಒಂದೇ ತರ ಇರೋದಿಲ್ಲ. ನಾವು MRI ಸ್ಕ್ಯಾನ್ ಮಾಡೋ ಮುಖಾಂತರ ಅದೇ ಮೆದುಳಿನ ಎಷ್ಟು ಭಾಗ ಈ ತೊಂದರೆಗೆ ಒಳಗಾಗಿದೆ ಅನ್ನೋದನ್ನ ನಾವು ಕಂಡು ಹಿಡ್ಕೊಳ್ತೀವಿ. ಅದಾದ ಮೇಲೆ ಅದಕ್ಕೆ ಸರಿಯಾದ ಔಷಧಿಯನ್ನ ಕೊಟ್ಟ ಮೇಲೆ ಇನ್ನು ಈ ವ್ಯಾಯಾಮ ಅಥವಾ ಫಿಸಿಯೋಥೆರಪಿ ಇದನ್ನ ಪ್ರತಿನಿತ್ಯ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ದೇಹ ಚೇತರಿಸ್ಕೊಳ್ಳೋದಕ್ಕೆ ಮೊದಲ 3 ತಿಂಗಳು ಏನಿದೆ ಅದು ಅತ್ಯಂತ ಪ್ರಮುಖವಾಗಿರುವಂಥದ್ದು. ಆ ಸಮಯದಲ್ಲಿ ನಾವು ಹೆಚ್ಚಿನ ಈ ಫಿಸಿಯೋಥೆರಪಿ ಅಥವಾ ವ್ಯಾಯಾಮವನ್ನು ನಾವು ಮಾಡಿಸೋದ್ರಿಂದ ನಾವು ಹೆಚ್ಚು ರಿಸಲ್ಟನ್ನು ಪಡಿಬೋದು. ಹಾಗಾಗಿ ಒಮ್ಮೆ ಈ 3 ತಿಂಗಳು ಕಳೆದೋಯ್ತು ಅಂತ ಹೇಳಿದ್ರೆ ತದನಂತರ ಇದರಿಂದ ಹೆಚ್ಚು ನಾವು ಇಂಪ್ರೂವ್ಮೆಂಟ್ ನಮ್ಗೆ ನೋಡಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಅದು ಕಡೆಗೆ ಕೋಲು ಅಥವಾ ವಾಕರ್ ಮುಖಾಂತರ ನಾವು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು. ಹಾಗಾಗಿ ಅದೆಲ್ಲ ಮೊದಲ 3 ತಿಂಗಳಲ್ಲಿ ಮಾಡುವಂಥದ್ದು. ಅದಷ್ಟು ಕಾಲ ಮೀರಿ ಹೋದ ಮೇಲೆ ನಾವು ಯಾವುದೇ ರೀತಿಯ ಚಿಕಿತ್ಸೆ, ವ್ಯಾಯಾಮ, ಫಿಸಿಯೋಥೆರಪಿ ಕೊಡೋದ್ರಿಂದ ನಮ್ಗೆ ಹೆಚ್ಚು ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ಆದ ತಕ್ಷಣವೇ ನಾವು ಕೊಡುವಂಥ ಮಾತ್ರೆಗಳು, ಔಷಧಿಗಳು ಜೊತೆಗೆ ಮೊದಲು 3 ತಿಂಗಳು ಮಾಡುವಂಥ ಫಿಸಿಯೋಥೆರಪಿ, ತದನಂತರ ಹೆಚ್ಚು ನಾವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಈಗ ಯಾವ ಸ್ಥಿತಿಯಲ್ಲಿದೆ ನೋಡಿಕೊಂಡು ನಾವು ಮುಂದಿನ ಚಿಕಿತ್ಸೆಯನ್ನು ಹೇಳ್ಬೋದು. ಧನ್ಯವಾದ ಅನಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ತುರ್ತು ಪರಿಸ್ಥಿತಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್. ಇನ್ಯಾವುದನ್ನೆಲ್ಲ ನಾವು ಮೆದುಳಿನ ಮತ್ತೊಂದು ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಸೀಜರ್ಸ್ ಅಥವಾ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಹೇಳ್ತೀವಿ. ಅಂದರೆ ಮೆದುಳಲ್ಲಿ ಅನೇಕ ಕಾರಣಗಳಿಂದ ಉಂಟಾಗುವಂತಹ ಸಮಸ್ಯೆಯಿಂದ ವಿದ್ಯುತ್ ಪ್ರವಾಹ ಹೆಚ್ಚಾಗಿ ದೇಹದಲ್ಲಿ ಕಂಪನ ಉಂಟಾಗುತ್ತೆ. ನಾವು ಅದನ್ನ ಸೀಜರ್ಸ್ ಅಥವಾ ಆಡು ಭಾಷೆಯಲ್ಲಿ ಫಿಟ್ಸ್ ಅಂತ ಕರೀತಾರೆ. ಹಾಗಾಗಿ ಎಷ್ಟೋ ಬಾರಿ ನಾವು ಚಲನಚಿತ್ರಗಳೆಲ್ಲ ನೋಡಿದೀವಿ, ಕೈಗೆ ಬಿಗದ ಕೈ ಕೊಡಿ ಸರಿ ಹೋಗುತ್ತೆ ಅಂತಲ್ಲ, ಅದೆಲ್ಲ ಅಲ್ಲ. ಕಬ್ಬಣ ಮುಟ್ಸಿ ಅಂತ ಅದಲ್ಲ. ಆ ಸಮಯದಲ್ಲಿ ತಕ್ಷಣವಾಗಿ ರೋಗಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸರಿಯಾದ ಔಷಧಿಗಳನ್ನು ನಾವು ಇಂಜೆಕ್ಷನ್ಸ್ ಅನ್ನು ಕೊಟ್ಟು ನಾವು ಅದನ್ನ ಸರಿಯಾಗಿ ಸರಿಪಡಿಸಿದ್ರೆ ಆ ಮೆದುಳಲ್ಲಿ ಉಂಟಾಗುವಂತಹ ತೊಂದರೆಯನ್ನ ನಾವು ಕಡಿಮೆ ಮಾಡಬಹುದು.
ಹಾಗಾಗಿ ಈ ಕಾಯಿಲೆಯನ್ನ ನಾವು ಅಪಸ್ಮಾರ ಅಂತ ಕನ್ನಡದಲ್ಲಿ ಕರಿತೀವಿ. ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ ಸರ್, ನಮಸ್ತೆ. ನನ್ನ ಐಶ್ವರ್ಯ. ಮಾತಾಡಿ ಸರ್. ಇದು ನನಗೆ ತುಂಬಾ ತಲೆನೋವು ಬಂದಾಗ ನಾನು ಎಣ್ಣೆ ಹಾಕಿ ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಅವಾಗ ತಲೆನೋವೆಲ್ಲ ಕಡಿಮೆ ಆಗುತ್ತೆ. ತಲೆಗೆ ಯಾವ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಮೆದುಳಿಗೆ ಶಕ್ತಿ ಬರುತ್ತೆ ಅಂತ? ಮೆದುಳಿಗೆ ಶಕ್ತಿ ಬರುವಂಥದ್ದು ನಾವು ಸ್ವೀಕಾರ ಮಾಡುವಂಥ ಆಹಾರದಿಂದ ಅಮ್ಮ. ಹೊರಗಡೆಯಿಂದ ನಾವು ಹಚ್ಚುವಂಥ ಎಣ್ಣೆ ಬುರುಡೆ ಒಳಗಡೆ ಹೋಗಿ ಮೆದುಳಿಗೆ ಯಾವುದೇ ರೀತಿಯಾದ ಶಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಆದಷ್ಟು ಹೆಚ್ಚಾಗಿ ನಮ್ಮ ಆಹಾರದಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿರುವಂಥ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಅದರಲ್ಲೂ ಹೆಚ್ಚಾಗಿ ಹಣ್ಣುಗಳನ್ನು, ತರಕಾರಿ, ಅದರಲ್ಲೂ ಸೊಪ್ಪಿನ ತರಕಾರಿಗಳು, ಹಸಿರು ಬಣ್ಣದ ತರಕಾರಿಗಳು, ಈ ರೀತಿ ಸ್ವೀಕಾರ ಮಾಡೋದ್ರಿಂದ ನಾವು ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಹೆಚ್ಚಾಗಿ ಕೊಬ್ಬಿನಂಶ ಇರುವಂಥ ಆಹಾರಗಳನ್ನು ನಾವು ತಡೆಗಟ್ಟುವಂಥದ್ದು. ಕಡಿಮೆ ಮಾಡಿ ಜಿಡ್ಡಿನ ಪದಾರ್ಥಗಳು, ಕರದಂಥ ಪದಾರ್ಥಗಳು, ಅಥವಾ ಹೆಚ್ಚು ಈ ಸಿಹಿ ತಿಂಡಿಗಳಲ್ಲಿ ಇವತ್ತಿನ ದಿನ ಹೆಚ್ಚು ತುಪ್ಪ ಇದು ಎಲ್ಲ ಬಹಳಷ್ಟು ಬಳಸಿ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ಕಡಿಮೆ ಮಾಡೋದ್ರಿಂದ ನಾವು ಮೆದುಳಿಗೆ ಉಂಟಾಗಬಹುದಾದಂತಹ ಈ ಏನು ಪಾರ್ಶ್ವವಾಯು ಅದನ್ನು ನಾವು ತಡೆಗಟ್ಟಬಹುದು. ಸರ್, ಈಗ ತಲೆಗೆ ಎಣ್ಣೆ ಹಾಕ್ತಾರಲ್ಲ, ಸಾಮಾನ್ಯವಾಗಿ ಹೇಳ್ತಿರ್ತಾರೆ ತಲೆನೋವು ಅಂತಂದ್ರೆ ಒಂದೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ತಲೆಗೆ ಎಣ್ಣೆ ಹಾಕಂಥದ್ದು ಏನಕ್ಕೆ ಸರ್? ಅದು ನಾವು ಮೆದುಳಿನ ವಿಷಯ ಮಾತಾಡ್ತಾ ಇದ್ದೀವಿ. ತಲೆ ಅಂತಂದ್ರೆ ನಾವು ಮೇಲ್ಪದರದಲ್ಲಿರುವಂತಹ ಈ ಕೂದಲು, ಚರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮಸಾಜ್ ಮಾಡೋದು ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಗೇಟಿಂಗ್ ಥಿಯರಿ ಅಂತ ಹೇಳ್ತೀವಿ. ಆ ಭಾಗಕ್ಕೆ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ತಲೆನೋವು ಉಪಶಮನ ಆಗುತ್ತೆ. ಆದ್ರೆ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ತಲೆಗೆ ಹಾಕುವಂತಹ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಅದರಿಂದ ಯಾವುದೇ ರೀತಿಯ ಉಪಯೋಗ ಆಗಲ್ಲ. ನಮ್ಮ ಕೇಶ ರಕ್ಷಣೆಗೆ ಮತ್ತೆ ಚರ್ಮ ರಕ್ಷಣೆ ಆಗುತ್ತೆ. ಹಲೋ, ನಮಸ್ತೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ. ಹಾಸನಿಂದ ಉಷಾನಾ? ಪುಷ್ಪ. ಮಾತಾಡಿ ಪುಷ್ಪ. ಸರ್, ಈಗ ನಮ್ಮ ಮನೆಯವ್ರು ಬಂದ್ಬಿಟ್ಟು ಒಂದೊಂದ್ಸರಿ ಅಂದ್ರೆ ಹೊರಗಡೆ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಇಲ್ಲಿ ನಮ್ಮನೆಗೆ ಒಂದ್ ಸ್ವಲ್ಪ ಮನ್ಸಿಗೆ ಬಹಳ ನೋವು ಮಾಡ್ತಾರೆ. ಈಗ ಮೆದುಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಮಸ್ಯೆ ಇದ್ರೆ ಕೇಳಿ ಪುಷ್ಪ. ಇದು ಇರ್ಬೋದೇನೋ ಅಂತ ನನ್ನ ಅನಿಸಿಕೆ ಸರ್. ಒಂದ್ಸಲ ವೈದ್ಯರಿಗೆ ತೋರಿಸಿ ಈ ರೀತಿ ಪದೇ ಪದೇ ಕೋಪ ಮಾಡ್ಕೊಳ್ಳೋ ಅಂಥದ್ದು, ಬೈಯೋ ಅಂಥದ್ದು ಬೈತಾರೆ ಅಲ್ಲ, ಅದೇ ಇದೆಲ್ಲ ಮಾನಸಿಕವಾದ ತೊಂದರೆಗಳು ಕೆಲವೊಮ್ಮೆ ಇದ್ರೆ ಈ ರೀತಿ ಆಗತ್ತೆ. ಅದಕ್ಕೆ ಸರಿಯಾದ ವೈದ್ಯರು ಅಂತ ಹೇಳಿದ್ರೆ ಸೈಕಾಟ್ರಿಸ್ಟ್ ಅಥವಾ ಮನೋರೋಗ ತಜ್ಞರು, ಅವರನ್ನ ಒಮ್ಮೆ ಭೇಟಿ ಮಾಡೋದ್ರಿಂದ ನಿಮ್ಮ ತೊಂದರೆಗೆ ಉಪಶಮನ ಆಗತ್ತೆ ಅನ್ಕೋತೀನಿ ನಾನು. ಧನ್ಯವಾದಗಳು ಪುಷ್ಪ, ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ನಾವು ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ಸಮಯ ಮೀರ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಈ ಮೆದುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೆಲವು ಅಂಶಗಳು ಮುಖ್ಯವಾಗಿ. ಇನ್ನೊಂದು ಕರೆ ಇದೆ ಸರ್, ಕರೆ ತಗೊಳ್ಳೋಣ. ನಮಸ್ತೆ. ನೆನ್ಪಿಟ್ಕೊಂಡಿದ್ರು ನೆನ್ಪೇ ಇರಲ್ಲ, ಎಲ್ಲಿ ಏನ್ ಇಟ್ಟಿದೀನಿ ಅಂತಾನೆ ನೆನ್ಪೇ ಇರಲ್ಲ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪ್ರಭಾಕಲಾ ಅಂತ. ಪ್ರಭಾಕಲಾ ಹಾಸನದಿಂದ ಅಂತ. ಮಾತಾಡಿ. ಮರವು ಸರ್, ನನ್ಗೆ ವಿಪರೀತ ಮರವು. ಪ್ರಭಾ ಅವರೇ, ಈ ಮರವು ಅದನ್ನು ನಾವು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಅಮ್ನೇಸಿಯಾ ಅಂತ ಹೇಳ್ತೀವಿ. ಹೇಗೆ ವಯಸ್ಸಾಗ್ತಾ ಎಲ್ಲ ಮೂಳೆಗಳು ಸವಿಯತ್ತೆ, ಕೂದಲೆಲ್ಲ ಬೆಳ್ಳಗಾಗತ್ತೆ, ಚರ್ಮ ಎಲ್ಲ ಸುಕ್ಕು ಬರುತ್ತೆ, ಅದೇ ರೀತಿ ಮೆದುಳಲ್ಲಿರುವಂತಹ ಜೀವಕೋಶಗಳು ಕೂಡ, ನರಕೋಶಗಳು ಕೂಡ ಸಾಯ್ತಾ ಬರುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಹೀಗೆ ಸ್ವಾಭಾವಿಕವಾಗಿ 60 ವರ್ಷ ಆದಮೇಲೆ 70 ವರ್ಷ ಆದಮೇಲೆ ಮರವು ಬರುವಂಥದ್ದು ಸ್ವಾಭಾವಿಕ. ಆದರೆ ನಿಮಗೆ ಅದಕ್ಕಿಂತ ಮುಂಚೆನೆ ಏನಾದರೂ ಈ ರೀತಿ ತೊಂದರೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ 58 ವರ್ಷ ಸರ್. ಅದೇಮ್ಮ, ಹಾಗಿದ್ರೆ ಒಂದು ಬಾರಿ ನಿಮ್ಮ ಮೆದುಳನ್ನ ನಾವು ಪರೀಕ್ಷೆ ಮಾಡಿ ನೋಡಿ, ಯಾವುದಾದ್ರೂ ತೊಂದರೆ ಇದೆಯಾ ಅನ್ನುವಂಥದ್ದು ಸ್ಕ್ಯಾನಿಂಗ್ ಮುಖಾಂತರ ಕಂಡು ಹಿಡ್ಕೊಂಡು ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ನಾವು ಸೂಚಿಸಬಹುದು. ಹಾಗಾಗಿ ಒಂದ್ಸಲ ಬಂದು ಪರೀಕ್ಷೆಗೆ ಒಳಪಟ್ಟರೆ ನಾವು
ಅದಕ್ಕೆ ಸರಿಯಾದ ಒಂದು ಪರಿಹಾರವನ್ನು ತಿಳಿಸ್ಬೋದಮ್ಮ. ಒಂದ್ಸರಿ ತೋರಿಸ್ಕೊಳ್ಳಿ ಪುಷ್ಪ ಅವರೇ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ತಾವು ಅಂತಿಮವಾಗಿ ಟಿಪ್ಸ್ ಕೊಡ್ತಾ ಇದ್ರಿ ನಮ್ಮ ಮೆದುಳಿನ ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದನ್ನ ಒಂದೇ ನಿಮಿಷದಲ್ಲಿ ಹೇಳಿ ಸರ್. ಮುಖ್ಯವಾಗಿ ಒಳ್ಳೆ ಆಹಾರದಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳು ಇರಬೇಕು. ಎರಡನೇದು ರಕ್ತದ ಒತ್ತಡವನ್ನ ನಾವು ಸರಿಯಾದ ರಕ್ತದ ಒತ್ತಡವನ್ನು ಕಾಯ್ದುಕೊಳ್ಳುವಂಥದ್ದು. ಮೂರನೇದು ಸಕ್ಕರೆಯ ಅಂಶ ಸರಿಯಾಗಿ ನಾವು ಇರುವ ಹಾಗೆ ನೋಡಿಕೊಳ್ಳುವಂಥದ್ದು. ಐದನೇದು ಮಿನಿಮಮ್ ಏನಿಲ್ಲ ಅಂದ್ರೂ 6 ರಿಂದ 7 ತಾಸಾದ್ರೂ ನಾವು ಒಳ್ಳೆಯ ನಿದ್ರೆಯನ್ನ ಮಾಡೋದ್ರಿಂದ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಏನೇನು ತಡೆಗಟ್ಟಬೇಕು ಅನ್ನೋದ್ರಲ್ಲಿ ಅತ್ಯಂತ ಮುಖ್ಯವಾಗಿ ಮದ್ಯಪಾನ ಮತ್ತು ಧೂಮಪಾನ. ಇದು ಎರಡರಿಂದಲೂ ಕೂಡ ಮೆದುಳಿಗೆ ನಾವು ಇರ್ರಿವರ್ಸಿಬಲ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಹಾಗಾಗಿ ಅದರಲ್ಲೂ ಧೂಮಪಾನ ಅತ್ಯಂತ ಹಾನಿಕಾರಕ. ಧೂಮಪಾನ, ಮದ್ಯಪಾನ ಮತ್ತು ಇನ್ನು ಈ ಬೇರೆ ನಾರ್ಕೋಟಿಕ್ ಡ್ರಗ್ಸ್ ಅಂತ ಏನ್ ಹೇಳ್ತೀವಿ, ಈ ಮಾದಕ ವಸ್ತುಗಳ ಸೇವನೆ, ಇದನ್ನ ನಾವು ತಡೆಗಟ್ಟೋದ್ರಿಂದ ಮುಖ್ಯವಾಗಿ ನಮ್ಮ ಈ ಮೆದುಳಿನ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬಹುದು. ಸರಿಯ ಮಿತವಾದ ಆಹಾರ ಮತ್ತು ವ್ಯಾಯಾಮ, ಸರಿಯಾದ ನಿದ್ರೆ, ಅತ್ಯಂತ ನಮ್ಮ ದಿನಚರಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲದೆ ಇರೋ ಹಾಗೆ ನಾವು ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಸರ್, ಇನ್ನು ಈ ಒಂದು ಮೆದುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ನಿಮ್ಮ ಸಲಹೆ ಬೇಕು ಅಂತ ಹೇಳಿದರೆ, ನಿಮ್ಮನ್ನ ಅವರು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಒಂದು ಸಂಪರ್ಕ ಸಂಖ್ಯೆಯನ್ನ ನೀಡಬಹುದು ಸರ್, ನಿಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಯನ್ನು? ಖಂಡಿತ. ಜನಪ್ರಿಯ ಆಸ್ಪತ್ರೆ ನಮ್ಮ ದೂರವಾಣಿ ಸಂಖ್ಯೆ 7646455550. ಇನ್ನೊಮ್ಮೆ ಹೇಳಿ ಸರ್ ಸಂಪರ್ಕ ಸಂಖ್ಯೆ. 7646455550. ಈ ಸಂಖ್ಯೆಗೆ ಕರೆಯನ್ನ ಮಾಡಿ ತಮ್ಮ ಲಭ್ಯತೆಯನ್ನ ತಿಳಿದುಕೊಂಡು ಅವರು ತಮ್ಮ ಸಂಪರ್ಕವನ್ನ ಮಾಡಬಹುದು. ಖಂಡಿತ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಒಂದು ಮೆದುಳಿಗೆ ಸಂಬಂಧಪಟ್ಟಂತಹ ತುರ್ತು ಪರಿಸ್ಥಿತಿಗಳು ಯಾವ್ಯಾವು, ಮೆದುಳಿನ ಪರಿಸರ ಹೇಗಿರುತ್ತೆ, ಮತ್ತೆ ಮೆದುಳಿಗೆ ಏನೆಲ್ಲ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಬಂದಾಗ ಏನು ಮಾಡಬೇಕು ಮತ್ತೆ ಏನನ್ನ ಮಾಡಬಾರ್ದು, ಬಹಳ ಮುಖ್ಯವಾಗಿ ಮೆದುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ನಾವು ಹೇಗಿರಬೇಕು, ನಮ್ಮ ನಿತ್ಯ ಚಟುವಟಿಕೆಗಳು ಮತ್ತೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಮ್ಮ ಕೇಳುಗರು ಸುಮಾರು 11 ಜನ ಇವತ್ತು ಕರೆಯನ್ನ ಮಾಡಿದ್ರು. ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿದ್ರು. ಆ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರವನ್ನ ಮಾಡಿಕೊಟ್ರಿ. ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಸಂವಾದವನ್ನ ಮಾಡಿದ್ದಕ್ಕಾಗಿ ತಮಗೆ ಹಾಗೂ ತಮ್ಮ ಆಸ್ಪತ್ರೆಗೆ ಧನ್ಯವಾದಗಳನ್ನು ನಮ್ಮೆಲ್ಲ ಕೇಳುಗರ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಭಾಗವಹಿಸಿದವರು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ತಾಂತ್ರಿಕ ಸಹಕಾರ ದಿನಕರ್ ಶಾಸ್ತ್ರಿ, ಆರ್ಕೆ ಲೋಕೇಶ್ ಹಾಗೂ ಸೋಮಶೇಖರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ, ಕೆಆರ್ ಪುರಂ, ಹಾಸನ.